ನೋಡಿ, ಇವತ್ತು ನಾವು ಫ್ಲೈಟ್ ನೋಡ್ತೀವಿ, ಅಪಾರ್ಟ್ಮೆಂಟ್ಸ್ಗಳು ನೋಡ್ತೀವಿ, ಕಾರ್ ನೋಡ್ತೀವಿ, ಬಿಲ್ಡಿಂಗ್ಗಳು ನೋಡ್ತೀವಿ. ಎಲ್ಲ ಯಾರೋ ಒಬ್ಬ ಮನುಷ್ಯನ ಮೈಂಡಲ್ಲಿ ಬಂದಂಥ ಒಂದು ಥಾಟ್. ವಯರ್ ಹೇಳ್ಕೊಂಡೇ ಹೋಗ್ತಾರೆ. ಬೇಡ, ವಯರ್ ಇಲ್ಲದೆ ಮಾತಾಡಿದ್ರೆ ಹೆಂಗೆ ಇರ್ತೈತೆ ಅಂತ ಒಬ್ರು ಯೋಚನೆ ಮಾಡಿದ್ರು. ಅವತ್ತೇ ಕಾರ್ಡ್ಲೆಸ್ ಮೈಕ್ ಕಂಡುಹಿಡಿದ್ರು. ನೀರು ತಣ್ಣಗಿರ್ತೈತೆ, ಬೆಚ್ಚು ಕುಡಿಬೇಕು ಅಂತ ಯಾರೋ ಒಬ್ರು ಫ್ಲಾಸ್ಕ್ ಕಂಡುಹಿಡಿದ್ರು. ಸೊ ಎಲ್ಲಾನು ಎಲ್ಲೋ ಒಂದು ಥಾಟಲ್ಲೇ ಬಿಗಿನ್ ಆಗಿದ್ದು. ಸೊ ಎಲ್ಲೋ ಒಂದು ಕಡೆ ಯೋಚನೆಯಲ್ಲೇ ಎಲ್ಲ ಆರಂಭವಾಗಿದ್ದು. ಅದು ಮಾತ್ರವಲ್ಲ, ಇನ್ನೊಂದು ಹೇಳ್ತೀನಿ ಕೇಳಿ. ನಾನು ನೀವೂ ಸ್ಟಾರ್ಟ್ ಆಗಿದ್ದೆ ದೇವ್ರ ಥಾಟಲ್ಲೇ. ದೇವ್ರು ಯೋಚನೆ ಮಾಡಿ, ಫಿಲಿಪ್ ಅಂತ ಒಬ್ಬರನ್ನ ಸೃಷ್ಟಿ ಮಾಡಿದ್ರೆ ಹೆಂಗಿರುತ್ತೆ, ಸರಿ ಓಕೆ ಲೆಟ್ ಮಿ ಕ್ರಿಯೇಟಿಂಗ್ ಅಂತ ಹೇಳಿ ಫಸ್ಟ್ ನಾನು ಯಾರ ಮೈಂಡಲ್ಲಿ ಬಂದೆ ಗೊತ್ತಾ? ಫಸ್ಟ್ ದೇವ್ರ ಮೈಂಡಲ್ಲಿ ಬಂದೆ, ಆಮೇಲೆ ರಾಮೂರ್ತಿ ನಗರ್ ಬಂದೆ, ಈಗ ಈ ಪುಲ್ಪಿಟಿಗೆ ಬಂದಿದ್ದೀನಿ, ಈಗ ಆನ್ಲೈನಲ್ಲಿ ಬಂದಿದ್ದೀನಿ, ಫೇಸ್ಬುಕ್ಕಲ್ಲಿ ಬಂದಿದ್ದೀನಿ. ಅಂದರೆ ಫಸ್ಟ್ ಐ ಕೇಮ್ ಇನ್ ದ ಮೈಂಡ್ ಆಫ್ ಗಾಡ್. ಸೊ ಎವ್ರಿಥಿಂಗ್ ಬಿಗಿನ್ಸ್ ಇನ್ ಥಾಟ್. ಎಲ್ಲನೂ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಥಾಟ್ ಅಲ್ಲೇ ಸ್ಟಾರ್ಟ್ ಆಗೋದು. ಅದಕ್ಕೇನೆ ನಾನು ಏನು ಹೇಳ್ತೀನಿ ಅಂದರೆ, ಥಾಟ್ ಲೈಫಲ್ಲೇ ಬ್ಲೆಸ್ಸಿಂಗು ಇರೋದು, ಥಾಟ್ ಲೈಫಲ್ಲೇ ಪಾವರ್ಟಿನೇ ಇರೋದು, ಥಾಟ್ ಲೈಫಲ್ಲೇ ದರಿದ್ರನೂ ಇರೋದು, ಥಾಟ್ ಲೈಫಲ್ಲೇ ಪ್ರಾಸ್ಪರಿಟಿನೇ ಇರೋದು. ಪ್ರೈಸ್ ಅ ಲಾರ್ಡ್. ಸೊ ಡಾಕ್ಟರ್ ಬಂದ್ಬಿಟ್ಟು ರೆಮಿಡಿ ಕೊಡಬೇಕು, ಕಾಯಿಲೆಗಳ ಬಗ್ಗೆ ಮಾತಾಡಬಾರ್ದು. ಅದೇ ಥರನೇ ಪಾಸ್ಟ್ ಬಂದ್ಬಿಟ್ಟು ಪ್ರಾಬ್ಲಮ್ ಬಗ್ಗೆ ಮಾತಾಡಬಾರ್ದು, ರೆಮಿಡಿನ ಮಾತಾಡಬೇಕು. ಇವತ್ತು ದೇವ್ರ ಸೇವಕರನ್ನ ದೇವ್ರು ಇಟ್ಟಿರೋದಕ್ಕೆ ಕಾರಣ ಏನಂದರೆ, ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳೋದಕ್ಕಲ್ಲ, ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದಕ್ಕಾಗಿನೇ ಇವತ್ತು ದೇವರು ನಿನ್ನೊಂದಿಗೆ ಮಾತಾಡ್ತಾ ಇರೋದು. ಸ್ಕೂಲಲ್ಲಿ ಹೆಂಗೆ ಲೆಕ್ಕ ಹಾಕಬೇಕು ಅಂತ ಕಳಿಸ್ಕೊಡ್ತಾರೆ, ಅಂದರೆ ಎಣ್ಸೋದು ಕಳಿಸ್ಕೊಡ್ತಾರೆ. ಅದು ದುಡ್ಡಿದ್ರೆ ತಾನೇ ಎಣ್ಸೋದು. ಅವ್ರು ಬೇರೆ ಎಣ್ಸಕ್ಕೆ ಮಾತ್ರನೇ ಕಲಿಸ್ಕೊಡೋದು, ದೇವ್ರು ಮಾತ್ರನೇ, ಸಭೆ ಮಾತ್ರನೇ ದುಡ್ಡು ಹೆಂಗೆ ಬರೋದು ಅಂತ ಕಲಿಸ್ಕೊಡೋದು. ಸೊ ನೀವು ಕಾಲೇಜಲ್ಲಿ, ನೀವು ಸ್ಕೂಲಲ್ಲಿ, ಕಾಲೇಜಲ್ಲಿ, ಡಿಗ್ರಿಯಲ್ಲಿ ಕಲಿದೇ ಇರೋದು ಚರ್ಚಲ್ಲಿ ಕಲಿತೀರಾ. ಸೊ ಇಟ್ಸ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂತ ಮತ್ತು ಆನ್ಲೈನಲ್ಲಿ ನಾನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಎಲ್ಲರಿಗೂ ಚೇಂಜಸ್ ಇಷ್ಟ. ಎಲ್ಲರ ಜೀವಿತಗಳಲ್ಲಿ ಬದಲಾವಣೆ ಆಗಬೇಕು ಅನ್ನೋದು ಎಲ್ಲರಿಗೂ ಇಷ್ಟ. ಯಾವಾಗಪ್ಪ ನಮ್ಮ ಕಷ್ಟ ತೀರುತ್ತೆ, ಯಾವಾಗಪ್ಪ ನಮ್ಮ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ, ಯಾವಾಗಪ್ಪ ನಮ್ಮ ಮಕ್ಕಳು ಬದಲಾವಣೆ ಆಗ್ತಾರೆ, ಯಾವಾಗಪ್ಪ ದುಡ್ಡು ಬರುತ್ತೆ, ಯಾವಾಗಪ್ಪ ಎಲ್ಲನೂ ನಮ್ಮ ಲೈಫಲ್ಲಿ ಬದಲಾವಣೆ ಆಗೋದು, ಎಲ್ಲ ಒಂದೇ ಥರ ಇದೆಯಲ್ಲ ಯಾಕೆ ಅನ್ನೋ ಪ್ರಶ್ನೆಯೊಂದಿಗಿರೋರಿಗೆ ಇವತ್ತಿನ ಸಂದೇಶ. ಇವತ್ತಿರುವಂಥ ಜನರೇಷನ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ, ಫಸ್ಟ್ ಸಾಲ, ಅಂದರೆ ಅವ್ರ ಅಪ್ಪ ಅಮ್ಮ ಮಾಡಿ ಸಾಲ. ಇವಾಗ ಒಂದು ವೇಳೆ ಮಗ ಕೆಲಸ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ತಂದೆ ತಾಯಿ ಏನು ಮಾಡ್ತಾರೆ ಗೊತ್ತಾ? ಮಗನ ಮೇಲೆ ಸಾಲ ತೊಗೊಂಡ್ಬಿಡ್ತಾರೆ, ಲೋನ್ ತೊಗೊಂಡ್ಬಿಡ್ತಾರೆ. ಕಾರ್ ಲೋನು, ಫೈನಾನ್ಸು, ಆ ಲೋನು, ಈ ಲೋನ್ ಅಂತೆಲ್ಲ. ಈಗ ಮಗನ ಮೇಲೆ ಒಂದು ಭಾರ ಬಿತ್ತು. ಎರಡನೇ ಭಾರ ಏನು ಗೊತ್ತಾ? ತಂದೆ ತಾಯಿನ ನೋಡ್ಕೊಬೇಕು. ಎರಡನೇ ಭಾರ. ಮೂರನೇ ಭಾರ ಅವನ ಹೆಂಡ್ತಿನ ನೋಡಬೇಕು. ಮಕ್ಕಳಾದರೆ 3 ಹೊರೆನ ಒಂದು ಜನ್ರೇಷನ್ ಇವಾಗ ಹೊತ್ಕೊಂಡು ತಿರುಗ್ತೈತೆ. ಈಗ ಒಂದು ವೇಳೆ 3 ಭಾರ ಇವತ್ತಿನ ಜನ್ರೇಷನ್ ಮೇಲಿದೆ. ಇಷ್ಟು ಭಾರನೂ ಇವತ್ತಿನ ಜನ್ರೇಷನ್ ಹೊತ್ಕೊಂಡು ಸುತ್ತೈತೆ. ಎಲ್ಲಿಂದ ಸಂತೋಷ ಇರುತ್ತೆ? ಇವತ್ತಿರೋ ಸಂತೋಷ ಎಲ್ಲ ಹೋಯ್ತು. ಯೇಸುವಿನ ನಾಮದಲ್ಲಿ ಇವಾಗಿಂದ ಪಾಸ್ಟರ್ ಫಿಲಿಪ್ ಬಾಬು ಮೆಸೇಜ್ ಕೇಳಿ, ನಿನ್ನ ಪರಿಸ್ಥಿತಿಗಳು ಚೇಂಜ್ ಆಗಬೇಕು. ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮೇಲೆ ಇಟ್ಟಿರುವಂಥ ಆ ಹೊರೆನ ನೀವು ನಿಮ್ಮ ಮಕ್ಕಳ ಮೇಲೆ ಇಡಬಾರ್ದು. ನಿಮಗೆ ಎಲ್ಲ ಚೇಂಜ್ ಆಗಬೇಕು. ಈ ಜನರೇಷನ್ ಪರಿಸ್ಥಿತಿಗಳು ಚೇಂಜ್ ಆಗಬೇಕು. ಪ್ರೈಸ್ ದ ಲಾರ್ಡ್. ನೋಡಿ, ಜೀವನ ಹೆಂಗೆ ಹೋಗುತ್ತೆ ಅಂತ ತಿಳ್ಕೊಬೇಕು. ನೋಡಿ, ನಮ್ಗೆ ಹೆಂಗೆ ಗೊತ್ತಾ? ಇವಾಗ ನಾವು ಒಂದು ಫೋನ್ ತೊಗೊಂಡ್ರೆ ಫೋನ್ ಬಗ್ಗೆ ಎಲ್ಲ ತಿಳ್ಕೊಳ್ತೀವಿ. ಒಂದು ನಾಯಿ ತೊಗೊಬೇಕು ಅಂದರೆ ನಾಯಿ ಬಗ್ಗೆ ಎಲ್ಲ ತಿಳ್ಕೊಳ್ತೀವಿ. ಸಿಡ್ಜು ಒಳ್ಳೇದಾ, ಲ್ಯಾಬ್ ಒಳ್ಳೇದಾ, ಅಥವಾ ರೆಟ್ರಿವರ್ ಒಳ್ಳೇದಾ, ಆಮೇಲೆ ಜರ್ಮನ್ ಶೆಪರ್ಡ್ ಒಳ್ಳೇದಾ, ಇಲ್ಲ ಕಂತ್ರಿ ನಾಯಿ ಸಾಕ, ಎಲ್ಲನೂ ಏನು ಮಾಡಿಬಿಡ್ತೀವಿ, ಎಲ್ಲ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಬಿಡ್ತೀವಿ. ಒಂದು ಸೆಲೆಬ್ರಿಟಿ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಬಿಡ್ತೀವಿ. ಎಲ್ಲನೂ ಇನ್ವೆಸ್ಟಿಗೇಷನ್ ಮಾಡಿಬಿಡ್ತೀವಿ. ಆದರೆ ನಾವು ಯಾರು ಅಂತ ಇನ್ವೆಸ್ಟಿಗೇಷನ್ ಮಾಡೋದೇ ಇಲ್ಲ. ಸೊ ನಾವು ಎಲ್ಲರ ಬಗ್ಗೆ ತಿಳ್ಕೊಳ್ಳೋಕೆ ಆಸೆ, ಆದರೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ನಾವು ಕಷ್ಟಪಡ್ತೀವಿ. ಯಾವಾಗ ನಮ್ಮ ಬಗ್ಗೆ ನಾವು ತಿಳ್ಕೊಳ್ತೀವೋ ಆವಾಗಲೇ ಜೀವನದಲ್ಲಿ ಬಿಡುಗಡೆ. ವಾಕ್ಯ ಈ ರೀತಿ ಹೇಳುತ್ತೆ. ಓಷಯನಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ. ದ ಬುಕ್ ಆಫ್ ಹೋಸಿಯಾ ಚಾಪ್ಟರ್ 4 ವರ್ಸ್ 6. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನನ್ನ ಜನರು ಹಾಳಾಗಿದ್ದಾರೆ. ಈ ರೀತಿ ಹೇಳ್ತೀನಿ, ದೇವ್ರ ಜನ ಆಗಿರ್ಬೋದು, ಆದ್ರೂ ನಾವು ಹಾಳಾಗ್ಬೋದು. ನೋಡಿ, ಇವತ್ತು ಕ್ರೈಸ್ತರು ಹಾಳಾಗೋದಕ್ಕೆ ಕಾರಣ ಏನಂದರೆ ಜ್ಞಾನಹೀನ ಅಂತ ಸತ್ಯವೇದ ಹೇಳುತ್ತೆ. ಏನಂತೆ? ಜ್ಞಾನ. ಇವತ್ತು ನಮಗೆ ಜ್ಞಾನ ಬೇಕು, ನಾವು ತಿಳ್ಕೊಬೇಕು. ನೋಡಿ, ಅದೇ ನಾನು ಏನು ಹೇಳಿದೆ ಅಂದರೆ, ಕೆಲವ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಚೆನ್ನಾಗಿ ಓದ್ಬಿಟ್ರೆ
ನೋಡಪ್ಪ ಚೆನ್ನಾಗಿ ಓದು. ಇವತ್ತು ನಮಗೆಲ್ಲ ಹೆಂಗೆ ಹೇಳ್ಕೊಟ್ಬಿಟ್ಟಂದರೆ ಚೆನ್ನಾಗಿ ಓದು, ನೋಡು ಸ್ಕೂಲ್ ಓದು, ಕಾಲೇಜ್ ಓದು, ಡಿಗ್ರಿ ಓದು, ಆಮೇಲೆ ಸರ್ಟಿಫಿಕೇಟ್ ತಗೋ. ಏನು ಡಿಗ್ರಿ ತೊಗೊಂಬಿಟ್ರೆ ಅದೇ ಲೈಫ್ ಅನ್ಕೊತಾರೆ. ಏನು ಡಿಗ್ರಿ ಅಂದರೆ ಹೆಂಗೆ ಗೊತ್ತಾ, ಮೇಲೆ ಒಂದು ಹ್ಯಾಟ್ ಹಾಕ್ಬಿಟ್ಟು ಕೋಟ್ ಹಾಕ್ಬಿಟ್ಟು, ನಾನೇನು ಹೇಳ್ತೀನಿ ಅಂದರೆ ಹ್ಯಾಟ್ ಹಾಕಿ ಕೋಟ್ ಹಾಕಿ ಡಿಗ್ರಿ ತೊಗೊಂಬಿಟ್ರೆ ಜೀವನ ಸಾರ್ಥಕ ಅಲ್ಲ. ಲೈಫ್ ಬಿಗಿನ್ಸ್ ಫ್ರಮ್ ದೇರ್ ಓನ್ಲಿ. ಸ್ಕೂಲಲ್ಲಿ ಕಾಲೇಜಲ್ಲಿ ಬಂದ್ಬಿಟ್ಟು ನಮಗೆ ಸೈನ್ಸ್ ಇದೆ, ಸೋಷಲ್ ಇದೆ, ಆಮೇಲೆ ಮ್ಯಾಥಮೆಟಿಕ್ಸ್ ಇದೆ, ಮ್ಯಾಥ್ಸ್ ಇದೆ, ಹೆಂಗೆ ಲೆಕ್ಕ ಹಾಕಬೇಕು ಅಂತೆಲ್ಲ ಕಲಿಸ್ಕೊಡ್ತಾರೆ ಅಲ್ವಾ. ಸೊ ಸ್ಕೂಲಲ್ಲಿ ಹೆಂಗೆ ಲೆಕ್ಕ ಹಾಕಬೇಕು ಅಂತ ಕಲಿಸ್ಕೊಡ್ತಾರೆ, ಅಂದರೆ ಎಣ್ಸೋದು ಕಲಿಸ್ಕೊಡ್ತಾರೆ. ಅದು ದುಡ್ಡಿದ್ರೆ ತಾನೇ ಎಣ್ಸೋದು. ಅವ್ರು ಬೇರೆ ಎಣ್ಸಕ್ಕೆ ಮಾತ್ರನೇ ಕಲಿಸ್ಕೊಡೋದು, ದೇವ್ರು ಮಾತ್ರನೇ, ಸಭೆ ಮಾತ್ರನೇ ದುಡ್ಡು ಹೆಂಗೆ ಬರೋದು ಅಂತ ಕಲಿಸ್ಕೊಡೋದು. ಸೊ ನೀವು ಕಾಲೇಜಲ್ಲಿ, ನೀವು ಸ್ಕೂಲಲ್ಲಿ, ಕಾಲೇಜಲ್ಲಿ, ಡಿಗ್ರಿಯಲ್ಲಿ ಕಲಿದೇ ಇರೋದು ಚರ್ಚಲ್ಲಿ ಕಲಿತೀರಾ. ಸೊ ಇಟ್ಸ್ ಇನ್ ದ ವರ್ಡ್ ಆಫ್ ಗಾಡ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಏನು ಅನ್ಸ್ಕೊಂಡ್ಬಿಟ್ಟಾರೆ, ಓ ನನಗೆ ಮ್ಯಾಥ್ಸ್ ಗೊತ್ತು, ಸರಿ, ಎಣ್ಸಕ್ಕೆ ಗೊತ್ತು, ದುಡ್ಡು ಬೇಕಲ್ಲ ಎಣ್ಸಕ್ಕೆ. ಸೊ ದುಡ್ಡು ಹೆಂಗೆ ಬರುತ್ತೆ ಅನ್ನೋದನ್ನು ನೋಡೋಣ. ಹೌ ಮನಿ ಕಮ್ಸ್, ಯಾರ ಹತ್ರ ದುಡ್ಡು ಬರುತ್ತೆ. ನೋಡಿ, ಕೆಲವ್ರು ಏನು ಹೇಳ್ತಾರೆ, ಪಾಸ್ಟರ್ ಪ್ರೇಯರ್ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಹೆಂಗಾದರೂ ದುಡ್ಡು ಬರಬೇಕು ಅಂತ. ನಾನೇನು ಹೇಳ್ತೀನಿ ಗೊತ್ತಾ, ಮನಿ ವೋಂಟ್ ಆನ್ಸರ್ ಫಾರ್ ಪ್ರೇಯರ್. ದುಡ್ಡು ಪ್ರಾರ್ಥನೆಗೆ ಉತ್ತರ ಕೊಡೋದಿಲ್ಲ. ಆಮೆನ್. ಚೆನ್ನಾಗಿ ತಿಳ್ಕೊಳ್ಳಿ. ಪಾಸ್ಟರ್ ಅಭಿಷೇಕ ಐತೆ ನನ್ನ ಮೇಲೆ, ಅನಾಯಿಂಟಿಂಗ್ಗೂ ದುಡ್ಡು ಬೆಲೆ ಕೊಡೋದಿಲ್ಲ. ಆಮೆನ್. ಹಳೆ ಒಡಂಬಡಿಕೆಯಲ್ಲಿ ಹೇಳುತ್ತೆ, ಪ್ರವಾದಿ ಮಂಡಳಿಗಳಲ್ಲಿ ಒಬ್ಬನು ಏನು ಮಾಡಿದಂತೆ, ಹೆಂಡತಿ ಮಕ್ಕಳಿಗೆ ಸಾಲ ಇಟ್ಬಿಟ್ಟು ಹೋಗಿದ್ನಂತೆ. ಸೊ ದೇವ್ರ ಶಬ್ದನ ಕೇಳೋನು, ಅಭಿಷೇಕ ಇರೋನು ಸಹ ಯಾವುದ್ರಲ್ಲಿದ್ದ, ಸಾಲದಲ್ಲಿದ್ದ. ಸೊ ಅಭಿಷೇಕ ಬೇರೆ, ರಕ್ಷಣೆ ಬೇರೆ, ನಾವು ದೇವ್ರ ಮಕ್ಕಳು ಅನ್ನೋದು ಬೇರೆ, ಜ್ಞಾನ ಅನ್ನೋದು ಬೇರೆ. ಸೊ ವಿ ನೀಡ್ ವಿಸ್ಡಮ್ ಟು ಹ್ಯಾಂಡಲ್ ಮನಿ. ಸೊ ಇವತ್ತು ಹೆಂಗೆ ಆಶೀರ್ವಾದ ಬರುತ್ತೆ, ಯಾವ ರೀತಿ ದುಡ್ಡು ಬರುತ್ತೆ, ಅದನ್ನೆಲ್ಲ ದೇವ್ರು ನಮ್ಗೆ ಕಲಿಸ್ಕೊಡ್ತಾರೆ. ಎಷ್ಟು ಜನ ರೆಡಿ ಇದ್ದೀರಾ ಕಲಿಯೋಕ್ಕೆ? ಇವತ್ತು ಅನೇಕರ ಲೈಫಲ್ಲಿ ಒಂದು ವ್ಯತ್ಯಾಸ, ಒಂದು ಬಿಡುಗಡೆ ಉಂಟಾಗುತ್ತೆ. ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಆಗುತ್ತೆ. ಇವತ್ತು ಫೈನಾನ್ಸ್ ಬಗ್ಗೆ ಮಾತಾಡ್ತೀನಿ. ನೋಡಿ, ಇವತ್ತು ಕೆಲವ್ರು ಏನು ಅಂದ್ಕೊಂಡಿದ್ದಾರೆ ಗೊತ್ತಾ, ಪಾಸ್ಟರ್ ದುಡ್ಡೆಲ್ಲ ಇಂಪಾರ್ಟೆಂಟ್ ಇಲ್ಲ, ಫೈನಾನ್ಸ್ ಇಂಪಾರ್ಟೆಂಟ್. ಯಾಕೆ ಅಂದರೆ ಅವ್ರ ಚರ್ಚೆಯಲ್ಲಿ ಅವ್ರ ಪಾಸ್ಟರ್ ಹಂಗೆ ಹೇಳ್ಕೊಟ್ಬಿಟ್ರಂತೆ. ಏನು ಹೇಳ್ಕೊಟ್ಬಿಟ್ರಂದ್ರೆ, ದುಡ್ಡೆಲ್ಲ ಮುಖ್ಯ ಇಲ್ಲ, ಮತ್ತು ಯಾಕೆ ಕಾಣಿಕೆ ಎತ್ತೀರಾ? ನಾನೇನು ಹೇಳ್ತೀನಿ ಅಂದರೆ, ಯಾವ ಚರ್ಚು ದುಡ್ಡಿಲ್ಲ ಅಂತ ಮಾತಾಡುತ್ತೋ ನೋಡಿ, ಪ್ರಾಸ್ಪರಿಟಿ ಕೇಳಬೇಡಿ, ಫಿಲಿಪ್ ಪಾಸ್ಟರ್ದು ಕೇಳಬೇಡಿ, ಪ್ರಾಸ್ಪರಿಟಿ ಎಲ್ಲ ದುಡ್ಡೆಲ್ಲ ಇಂಪಾರ್ಟೆಂಟ್ ಇಲ್ಲ ಅಂದಮೇಲೆ, ಸರಿ ಇದು ಕಾಣಿಕೆಯ ಸಮಯ ಅಂತ ಯಾಕೆ ಹೇಳ್ತೀರಾ ಅಲ್ವಾ? ಸೊ ದುಡ್ಡು ಇಲ್ಲ ಅಂತ ಹೇಳೋರೆ ಏನು ಮಾಡ್ತಾರೆ, ಕಾಣಿಕೆ ಎತ್ತುತ್ತಾರೆ, ದಶಮಾಂಸ ಕೊಟ್ಟರೆ ಪ್ರೇಯರ್ ಮಾಡಿ ತೊಗೊಳ್ತಾರೆ. ಸೊ ಅದೆಲ್ಲ ಸುಳ್ಳು. ಇದು ಬೇಡ, ಅದು ಬೇಡ, ಇದು ಇಂಪಾರ್ಟೆಂಟ್ ಅಲ್ಲ. ನಾವೆಲ್ಲ ಕಲಿಬೇಕು. ನೋಡಿ, ಜೀವನದಲ್ಲಿ ಆಶೀರ್ವಾದವಾಗಿರಬೇಕು ಅನ್ನೋದೇ ದೇವರ ಚಿತ್ತ. ನಾವೆಲ್ಲ ಚೆನ್ನಾಗಿರ್ಬೇಕು ಅನ್ನೋದು ದೇವರ ಚಿತ್ತ. ಸೊ ಜೀವನ ಹೆಂಗೆ ಅಳವಡಿಸೋಕ್ಕಾಗುತ್ತೆ, ಜೀವನ ಅನ್ನೋದು ಏನು, ವಾಟ್ ಈಸ್ ಲೈಫ್ ಹೆಂಗೆ ಹೋಗುತ್ತೆ, ಯಾವ ರೀತಿ ನಮ್ಗೆ ಆಶೀರ್ವಾದ ಬರುತ್ತೆ, ಏನು ಮಾಡಬೇಕು, ಇದನ್ನೆಲ್ಲ ನಾವು ಕಲ್ತ್ಕೊಂಡಾಗ ನಮಗೆ ನೋಡಿ ಆಟೋಮೆಟಿಕ್ಕಾಗಿ ನಮ್ಮ ಲೈಫು ಸೂಪರಾಗಿ ಆಶೀರ್ವಾದವಾಗಿರುತ್ತೆ. ಆಮೇಲೆ ಕೆಲವೊಂದು ನಿಯಮಗಳಿದೆ, ಕೆಲವೊಂದು ಪ್ರಿನ್ಸಿಪಲ್ಸ್ ಇದೆ, ಅದನ್ನು ನಾವು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಆಶೀರ್ವಾದ ಬಂದ್ಬಿಡುತ್ತೆ. ಪ್ರೈಸ್ ದಿ ಲಾರ್ಡ್. ಯೋಚನೆ ಯಾಕೆ ಮಾಡಿ ಪಾಸ್ಟರ್, ಯೋಚನೆ ಮಾಡಿದ್ರೆ ಬಂದ್ಬಿಟ್ಟು ನೋಡಿ, ಯಾವಾಗ ಯೋಚನೆಗೆ ಬರುತ್ತೋ ಆವಾಗ ಎಲ್ಲನೂ ಏನಾಗ್ಬಿಡುತ್ತೆ, ಆಟೋಮೆಟಿಕ್ಕಾಗಿ ಕಾರ್ಯಕ್ಕೆ ಬಂದ್ಬಿಡುತ್ತೆ. ನೋಡಿ, ಎವ್ರಿಥಿಂಗ್ ಬಿಗಿನ್ಸ್ ಇನ್ ಥಾಟ್. ಎಲ್ಲರೂ ಹೇಳಿ, ಎಲ್ಲನೂ ಯಾವುದರಿಂದ ಸ್ಟಾರ್ಟ್ ಆಗೋದು? ಥಾಟ್, ಯೋಚನೆ. ನೋಡಿ, ಇವತ್ತು ನಾವು ಫ್ಲೈಟ್ ನೋಡ್ತೀವಿ, ಅಪಾರ್ಟ್ಮೆಂಟ್ಸ್ಗಳು ನೋಡ್ತೀವಿ, ಕಾರ್ ನೋಡ್ತೀವಿ, ಬಿಲ್ಡಿಂಗ್ಗಳು ನೋಡ್ತೀವಿ, ಎಲ್ಲ ಯಾರೋ ಒಬ್ಬ ಮನುಷ್ಯನ ಮೈಂಡಲ್ಲಿ ಬಂದಂಥ ಒಂದು ಥಾಟ್. ಆಮೇಲೆ ವಯರ್ ಹೇಳ್ಕೊಂಡೇ ಹೋಗ್ತಾರೆ, ಬೇಡ ವಯರ್ ಇಲ್ಲದೆ ಮಾತಾಡ್ರೆ ಹೆಂಗೆ ಇರ್ತೈತೆ ಅಂತ ಒಬ್ರು ಯೋಚನೆ ಮಾಡಿದ್ರು. ಅವತ್ತೇ ಕಾರ್ಡ್ಲೆಸ್ ಮೈಕ್ ಕಂಡುಹಿಡಿದ್ರು. ನೀರು ತಣ್ಣಗಿರ್ತೈತೆ, ಬೆಚ್ಚು ಕುಡಿಬೇಕು ಅಂತ ಯಾರೋ ಒಬ್ರು ಫ್ಲಾಸ್ಕ್ ಕಂಡುಹಿಡಿದ್ರು. ಸೊ ಎಲ್ಲನೂ ಎಲ್ಲೋ ಒಂದು ಥಾಟಲ್ಲೇ ಬಿಗಿನ್ ಆಗಿದ್ದು. ಸೊ ಎಲ್ಲೋ ಒಂದು ಕಡೆ ಯೋಚನೆಯಲ್ಲೇ ಎಲ್ಲ ಆರಂಭವಾಗಿದ್ದು. ಅದು ಮಾತ್ರವಲ್ಲ, ಇನ್ನೊಂದು ಹೇಳ್ತೀನಿ ಕೇಳಿ, ನಾನು ನೀವು ಸ್ಟಾರ್ಟ್ ಆಗಿದ್ದೆ ದೇವ್ರ ಥಾಟಲ್ಲೇ. ಆಮೇಲೆ ಎಲ್ಲಿ ನಾವು ನೀವು ಸ್ಟಾರ್ಟ್ ಮಾಡಿದ್ದು, ದೇವ್ರು ಯೋಚನೆ ಮಾಡಿ, ಫಿಲಿಪ್ ಅಂತ ಒಬ್ಬರನ್ನ ಸೃಷ್ಟಿ ಮಾಡಿದ್ರೆ ಹೆಂಗಿರುತ್ತೆ, ಸರಿ ಓಕೆ ಲೆಟ್ ಮಿ ಕ್ರಿಯೇಟ್ ಹಿಮ್ ಅಂತ ಹೇಳಿ, ಫಸ್ಟು ನಾನು ಯಾರ ಮೈಂಡಲ್ಲಿ ಬಂದೆ ಗೊತ್ತಾ, ಫಸ್ಟು ದೇವ್ರ ಮೈಂಡಲ್ಲಿ ಬಂದೆ, ಆಮೇಲೆ ರಾಮೂರ್ತಿ ನಗರ್ ಬಂದೆ, ಈಗ ಈ ಪುಲ್ಪಿಟಿಗೆ ಬಂದಿದ್ದೀನಿ, ಈಗ ಆನ್ಲೈನಲ್ಲಿ ಬಂದಿದ್ದೀನಿ, ಫೇಸ್ಬುಕ್ಕಲ್ಲಿ ಬಂದಿದ್ದೀನಿ. ಅಂದರೆ ಫಸ್ಟ್ ಐ ಕೇಮ್ ಇನ್ ದ ಮೈಂಡ್ ಆಫ್ ಗಾಡ್. ಸೊ ಎವ್ರಿಥಿಂಗ್ ಬಿಗಿನ್ಸ್ ಇನ್ ಥಾಟ್. ಎಲ್ಲನೂ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಥಾಟಲ್ಲೇ ಸ್ಟಾರ್ಟ್ ಆಗೋದು. ಅದಕ್ಕೇ ನಾನೇನು ಹೇಳ್ತೀನಿ ಅಂದರೆ, ಥಾಟ್ ಲೈಫಲ್ಲೇ ಬ್ಲೆಸ್ಸಿಂಗು ಇರೋದು, ಥಾಟ್ ಲೈಫಲ್ಲೇ ಪಾವರ್ಟಿನೇ ಇರೋದು, ಥಾಟ್ ಲೈಫಲ್ಲೇ ದರಿದ್ರನೂ ಇರೋದು, ಥಾಟ್ ಲೈಫಲ್ಲೇ ಪ್ರಾಸ್ಪರಿಟಿನೇ ಇರೋದು. ಪ್ರೈಸ್ ದಿ ಲಾರ್ಡ್. ಇವಾಗ
ಎಫೆಸದವರು ಬರೆದ ಪುಸ್ತಕ 1:3, ಎಫೆಷಿಯನ್ಸ್ 1:3. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತು ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಅನುಗ್ರಹಿಸಿದ್ದಾನ. ಒಳಗಡೆ ಸ್ಪಿರಿಟಲ್ಲಿ ಹೆಂಗ್ ಗೊತ್ತಾ? ಓವರ್ಲೋಡೆಡ್. ಎಲ್ಲರೂ ಹೇಳಿ, ಸ್ಪಿರಿಟಲ್ಲಿ ಏನಾಗಿದೆ? ಓವರ್ಲೋಡೆಡ್. ಬಟ್ ಲೈಫಲ್ಲಿ ಝೀರೋ. ನಮ್ಮ ಆತ್ಮದಲ್ಲಿ ಓವರ್ಲೋಡೆಡ್. ಎಲ್ಲ ಆಶೀರ್ವಾದ, ಸಮಾಧಾನ, ಸಂತೋಷ ಎಲ್ಲ ಓವರ್ಲೋಡೆಡ್. ಲೈಫಲ್ಲಿ ಝೀರೋ. ಏನಕ್ಕೆ ಅಂದರೆ ಈ ಸ್ಪಿರಿಟಿಂದ ಆಚೆ ತಗೊಂಬರೋದಕ್ಕೆ ಈ ಮೈಂಡ್ ಕೆಲಸ ಮಾಡಬೇಕು. ಈ ಮೈಂಡು ಹೆಂಗೆಲ್ಲ ಕೆಲಸ ಮಾಡುತ್ತೆ ಅಂತ ನಾವು ಸ್ವಲ್ಪ ಇವತ್ತು ನಾವು ನೋಡೋಣ. ಓಕೆ, ಪ್ರೈಸ್ ದಿ ಲಾರ್ಡ್. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಗಾಡ್ ಕ್ರಿಯೇಟೆಡ್ ಮ್ಯಾನ್ ಇನ್ ಈಸ್ ಇಮೇಜ್. ದೇವರು ತನ್ನ ಸ್ವಾರೂಪ್ಯದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದ್ರು. ನಾವೆಲ್ಲ ದೇವ್ರ ಥರ ಇರೋರು. ಪ್ರೈಸ್ ದಿ ಲಾರ್ಡ್. ಅಂದರೆ ಗಾಡ್ ಈಸ್ ಸ್ಪಿರಿಟ್, ಮ್ಯಾನ್ ಈಸ್ ಎ ಸ್ಪಿರಿಟ್ ಬೀಯಿಂಗ್. ಮನುಷ್ಯನು ಆತ್ಮ. ಮನುಷ್ಯನು 1 ಥೆಸಲೋನಿಕದವರಿಗೆ ಬರೆದ ಪುಸ್ತಕ 5:23, 1 Thessalonians 5:23. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು. ಸೊ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಆತ್ಮ, ಪ್ರಾಣ, ಶರೀರವಾಗಿ ಸೃಷ್ಟಿ ಮಾಡಿದ್ರು. ಓಕೆನಾ? ಈಗ ಈ ಆತ್ಮ ಬಂದ್ಬಿಟ್ಟು ಸ್ಪಿರಿಟ್ ವಾಸ್ ಡೆಡ್. ಮನುಷ್ಯನು ಆತ್ಮದಲ್ಲಿ ಏನಾಗ್ಬಿಟ್ಟ? ಸತ್ತೋದ. ಈಗ ನಾವೆಲ್ಲ ಅದ್ರ ಬಗ್ಗೆ ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಆದಿಕಾಂಡ 2:17 ಏನು ಹೇಳುತ್ತೆ ಅಂದರೆ, ದೇವ್ರು ಏನು ಹೇಳ್ತಾರೆ ಅಂದರೆ, ಆದಾಮನ್ನು ನೋಡಿ, ಯಾವತ್ತು ಈ ಹಣ್ಣನ್ನು ತಿಂತೀಯೋ ಅವತ್ತು ನೀನೇನಾಗ್ತೀಯ? ಸಾಯ್ತೀಯ. ಈ ತೋಟದಲ್ಲಿರುವಂಥ ಎಲ್ಲ ಮರಗಳ ಹಣ್ಣನ್ನು ನೀನೇನು ಮಾಡ್ಬೋದು? ತಿನ್ಬೋದು. ಅಂದರೆ ಯಾವ ಮರದಲ್ಲಿ ಯಾವ ಹಣ್ಣು ಬೇಕಾದ್ರೂ ತಿನ್ಬೋದು. ಅಂದರೆ ಆಪಲ್ ಬೇಕಾ, ಆರೆಂಜ್ ಬೇಕಾ, ಇಲ್ಲ ಜಾಕ್ ಫ್ರೂಟ್ ಬೇಕಾ, ಪಪ್ಪಾಯ ಬೇಕಾ, ಏನಾದರೂ ಚಾಯ್ಸ್ ಮಾಡ್ಬೋದು. ನೋಡಿ, ನಾನೇನು ಹೇಳ್ತೀನಿ ಅಂದರೆ, ದೇವರು ಮನುಷ್ಯನನ್ನು ಯಾವ ರೀತಿ ಇಟ್ಟಿದ್ದಾರೆ ಅಂದರೆ, ಬಲವಂತ ಮಾಡೋದಿಲ್ಲ. ದೇವರು ಮನುಷ್ಯನ ಮುಂದೆ ಎಲ್ಲನೂ ಇಟ್ಬಿಟ್ರು. ಈ ಹ್ಯಾಸ್ ಟು ಚೂಸ್ ಎವ್ರಿಥಿಂಗ್. ಅದಕ್ಕೆ ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 30ನೇ ಅಧ್ಯಾಯದಲ್ಲಿ ದೇವರು ವಾಕ್ಯ ಹೇಳುತ್ತೆ, ಜೀವನ ಮರಣ ಎರಡೂ ನಾನೇನು ಮಾಡಿದ್ದೀನಿ? ನಿನ್ನ ಮುಂದೆ ಇಟ್ಟಿದ್ದೀನಿ. ಚೂಸ್ ಲೈಫ್. ದೇವರು ಹೇಳ್ತಾರೆ, ಜೀವವನ್ನು ಆದುಕೋ. ಸೊ ಒಳ್ಳೆಯದು ಕೆಟ್ಟದು, ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ಇದೆ. ನೋಡಿ, ಮನುಷ್ಯನಿಗೆ ದೇವರು ಹೆಂಗಿಟ್ಟಿದ್ದಾರೆ ಗೊತ್ತಾ? ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಬೆಡ್ಗೆ ಹೋಗೋವರೆಗೂ ಅವನ ತೀರ್ಮಾನಗಳೇ ಮಾಡ್ಕೊಳ್ತಾನೆ ಇರ್ಬೋದು. ತೀರ್ಮಾನದಲ್ಲೇ ಅವ್ನು ಬಾಳ್ತಾ ಇರೋದು. ಬೆಳಿಗ್ಗೆ ಎದ್ದೊಳದ ಬೇಡವಾ, ಊಟ ಮಾಡೋದ ಬೇಡವಾ, ಇದು ತಿನ್ಬೇಕಾ ಬೇಡವಾ, ಮನೆಗೆ ಹೋಗೋದ ಇಲ್ಲ ಹೊರಗಡೆ ಹೋಗೋದ, ಖರ್ಚು ಮಾಡಬೇಕಾ ಸೇರಿಸಿಡ್ಬೇಕಾ, ಇದು ತಿನ್ಬೇಕಾ ಅದು ತಿನ್ನಬಾರ್ದ, ಇಲ್ಲಿಗೆ ಹೋಗ್ಬೇಕಾ ಬೇಡವಾ, ಎಲ್ಲನೂ ಮನುಷ್ಯನನ್ನು ದೇವರು ಯಾವ ರೀತಿ ಸೃಷ್ಟಿ ಮಾಡಿದ್ರೆ, ಮ್ಯಾನ್ ಈಸ್ ಮೇಡ್ ಅಪ್ ಆಫ್ ಚಾಯ್ಸಸ್. ಆಮೆನ್. ಸೊ ದರಿದ್ರ ಆಶೀರ್ವಾದ. ಯಾರನ್ನೂ ದೇವರು ಬಲವಂತವಾಗಿ ಆಶೀರ್ವದಿಸೋದಿಲ್ಲ. ದರಿದ್ರದಲ್ಲೇ ಮೈಂಡ್ ಸೆಟ್ಲ್ ಆದರೆ ದರಿದ್ರದಲ್ಲೇ ಇರ್ಬೋದು. ಸೊ ನಾವು ದೇವ್ರ ಮಕ್ಕಳು ಅನ್ಸ್ಕೊಬೋದು. ನಮಗೆ ಕ್ರಿಶ್ಚಿಯನ್ ಹೆಸರು ಇರ್ಬೋದು, ದೀಕ್ಷಾಸನ ತೊಗೊಂಡಿರ್ಬೋದು, ದರಿದ್ರದಲ್ಲೂ ಬಾಳ್ಬೋದು. ಪಾಸ್ಟರ್, ಇವಾಗ ಟೀಚಿಂಗ್ ಕೇಳಿಬಿಟ್ರೆ ಸರಿ ಹೋಗುತ್ತಾ? ನೋಡಿ, ನೀವು ಯಾವುದನ್ನು ಯೋಚನೆ ಮಾಡ್ತೀರೋ, ಯಾವುದನ್ನು ನಂಬ್ತೀರೋ, ಅದೇ ತಾನೇ ಜೀವನದಲ್ಲಿ ನಡೆಯೋದು. ಪ್ರೈಸ್ ದಿ ಲಾರ್ಡ್. ಸೊ ಇವತ್ತು ದೇವ್ರ ಬಗ್ಗೆ ಒಂದು ರಾಂಗ್ ಪಿಕ್ಚರ್ ಕೊಟ್ಟಿದ್ದರಿಂದ ಇವತ್ತು ಜನ ಏನು ಮಾಡ್ತಾರೆ ಗೊತ್ತಾ? ಸರಿ, ದೇವ್ರ ಹತ್ರ ಹೋದ್ರೂ ಅಷ್ಟೇ, ಏನೋ ನೋಡಿ, ಫೈನಾನ್ಸ್ ಬಗ್ಗೆ ಮಾತಾಡಬಾರ್ದು ಚರ್ಚಲ್ಲಿ. ದುಡ್ಡು ಬಗ್ಗೆ ಮಾತಾಡಿದ್ರೆ ಟೆನ್ಷನ್ ಆಗ್ತಾರೆ. ಯಾಕೆ? ಚರ್ಚ್ ಆ ಥರ ಬೋಧಿಸ್ಬಿಡ್ತು, ಇದೆಲ್ಲ ಮುಖ್ಯ ಇಲ್ಲ, ಇದೆಲ್ಲ ಮುಖ್ಯ ಇಲ್ಲ, ಇದೆಲ್ಲ ಮುಖ್ಯ ಇಲ್ಲ ಅಂತ. ದೇವರು ಅದನ್ನೆಲ್ಲ ಎದುರು ನೋಡೋದಿಲ್ಲ. ನೋಡಿ, ಇವಾಗ ಒಂದು ಡಾಕ್ಟ್ರ್ ಹತ್ರ ಹೋಗ್ತೀರಾ, ಡಾಕ್ಟ್ರು ಬಂದ್ಬಿಟ್ಟು ಒಂದು ಪ್ರಾಬ್ಲಮ್ಗೆ ಅಂತ ಹೋದಾಗ ಡಾಕ್ಟ್ರು, ಏನೂ ಇಲ್ಲ ಬಿಡಪ್ಪ, ಸರಿ ಹೋಗ್ಬೋದು, ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ರೆ, ತಿರ್ಗಾ ಡಾಕ್ಟ್ರ್ ಹತ್ರ ಏನು ಮಾಡ್ತಾರೆ ಜನ? ಹುಡ್ಕೊಂಡು ಹೋಗ್ತಾರೆ. ಏನು ಜ್ವರ ಬಂದ್ಬಿಡ್ತಾ? ಏನಕ್ಕೆ ಆ ಥರ ತಿಂದೆ ನೀನು? ಇದೆಲ್ಲ ಸರಿ ಮಾಡೋಕ್ಕಾಗೋದಿಲ್ಲ, ಇಷ್ಟೇ, ಈ ಕಾಯಿಲೆ ಬಂದ್ಬಿಡ್ತಾ, ಈ ಕಾಯಿಲೆ ಅಷ್ಟೇ ಅಂತ ಡಾಕ್ಟ್ರು ಒಂದು ವೇಳೆ ಹೇಳ್ಬಿಟ್ರೆ ನಮ್ಮ ಮೈಂಡ್ ಏನಾಗ್ಬಿಡುತ್ತೆ? ಅಷ್ಟೇ. ಸೊ ಡಾಕ್ಟರ್ ಬಂದ್ಬಿಟ್ಟು ರೆಮಿಡಿ ಕೊಡಬೇಕು, ಕಾಯಿಲೆಗಳ ಬಗ್ಗೆ ಮಾತಾಡಬಾರ್ದು. ಪ್ರೈಸ್ ದಿ ಲಾರ್ಡ್. ಅದೇ ಥರನೇ ಪಾಸ್ಟ್ ಬಂದ್ಬಿಟ್ಟು ಪ್ರಾಬ್ಲಮ್ ಬಗ್ಗೆ ಮಾತಾಡಬಾರ್ದು, ರೆಮಿಡಿನ ಮಾತಾಡಬೇಕು. ಇವತ್ತು ದೇವ್ರ ಸೇವಕರನ್ನ ದೇವ್ರು ಇಟ್ಟಿರೋದಕ್ಕೆ ಕಾರಣ ಏನಂದರೆ, ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳೋದಕ್ಕಲ್ಲ, ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋದಕ್ಕಾಗಿಯೇ ಇವತ್ತು ದೇವರು ನಿನ್ನೊಂದಿಗೆ ಮಾತಾಡ್ತಾ ಇರೋದು. ಪ್ರೈಸ್ ದಿ ಲಾರ್ಡ್. ಸೊ ಎಫೆಷಿಯನ್ಸ್ 1:3 ಏನು ಹೇಳುತ್ತೆ ಅಂದರೆ, ಸ್ಪಿರಿಟ್ ಇಸ್ ಓವರ್ಲೋಡೆಡ್. ಆಲ್ರೆಡಿ ದೇವ್ರು ಏನು ಮಾಡಿದಾರಂತೆ? ಎಸ್, ಆಲ್ರೆಡಿ ಬ್ಲೆಸ್ಡ್. ಎಲ್ಲ ಆಶೀರ್ವಾದಗಳೊಂದಿಗೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾರೆ. ಎವ್ರಿಥಿಂಗ್ ಈಸ್ ಇನ್ಸೈಡ್ ದ ಸ್ಪಿರಿಟ್. ಇಟ್ಸ್ ಓವರ್ಲೋಡೆಡ್. ಎಲ್ಲರೂ ಹೇಳಿ, ಸ್ಪಿರಿಟ್ ಈಸ್ ಓವರ್ಲೋಡೆಡ್. ಆಮೇಲೆ ಸ್ಪಿರಿಟ್ ಈಸ್ ಓವರ್ಲೋಡೆಡ್. ಆದರೆ ಅಲ್ಲಿಂದ ಹೆಂಗೆ ಆಚೆ ತರಬೇಕು ಅನ್ನೋದೇ ಇವತ್ತು ಟೀಚಿಂಗ್. ಇವತ್ತು ಈ ರೀತಿ ಹೇಳ್ತೀನಿ. ಇವಾಗ ನೋಡಿ, ಆ ಕಾಲದಲ್ಲೆಲ್ಲ ATM ಬ್ಯಾಂಕ್ ಮುಂದೆ ಕೆಲವರು ವಯಸ್ಸಾದವ್ರು ನಿಂತಿರೋರು.
ಒಂದು ಅಜ್ಜಿ ತಾತನೋ ATM ಮುಂದೆ ನಿಂತಿರೋರು. ಯಾಕೆ ಗೊತ್ತಾ, ಅವ್ರ ಅಕೌಂಟಲ್ಲಿ ದುಡ್ಡು ಇರುತ್ತವೆ, ರಿಟೈರ್ಡ್ ಆಗಿರೋದು ಇಲ್ಲ ಏನೋ ಆಸ್ತಿದೋ ಏನೋ ಒಂದು ಇರುತ್ತೆ. ಆದರೆ ATM ಮಿಷಿನ್ಗೆ ಹೋಗ್ಬಿಟ್ಟು ಅದು ಕಾರ್ಡ್ ಹಾಕ್ಬಿಟ್ಟು ಆನ್ ಮಾಡಿ ನಂಬರೆಲ್ಲ ಹಾಕಕ್ಕೆ ಬರಲ್ಲ. ಹುಡುಗರು ಯಾರಾದರೂ ಬಂದರೆ ಸ್ವಲ್ಪ ದಯವಿಟ್ಟು ಸ್ವಲ್ಪ ಎತ್ಕೊಡ್ತೀಯಾ ಅಂತ ಹೇಳ್ದೆ. ನೋಡಿ, ಈ ಅಮ್ಮನ ಹತ್ರ ದುಡ್ಡು ಅಕೌಂಟಲ್ಲಿ ಏನಿದೆ, ದುಡ್ಡಿದೆ, ಪ್ಲಸ್ಸು ATM ನಂಬರ್ ಏನು ಅಂತನೋ ಅದ್ರ ಹಿಂದೆನೇ ಬರ್ಕೊಂಡಿರ್ತಾರೆ. ಸೀಕ್ರೆಟ್ ಪಾಸ್ಪೋರ್ಟ್ ಹೆಂಗಿರ್ತೈತೆ, ಅವರು ಬುಕ್ಕಲ್ಲಿ ಬರ್ಕೊಂಡಿರ್ತಾರೆ, ಕೆಲವರು ಪೇಪರಲ್ಲೇ ಬರೆದಿಟ್ಕೊಂಡಿರ್ತಾರೆ. ಸೊ ಈ ಅಮ್ಮನ ಹತ್ರ ದುಡ್ಡೈತೆ, ಪಿನ್ ನಂಬರ್ ಐತೆ, ಕಾರ್ಡ್ ಐತೆ, ಎತ್ತಕ್ಕೆ ಬರ್ತಾ ಇಲ್ಲ. ಸೊ ಆಚೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಅಮ್ಮನಿಗೆ ಇವಾಗ ಕಾಫಿ ಕುಡಿಯೋಕ್ಕೂ ಕಾಸಿಲ್ಲ, ಊಟ ಮಾಡೋಕ್ಕೂ ಕಾಸಿಲ್ಲ. ಆದರೆ ಬ್ಯಾಂಕಲ್ಲಿ ಏನಿದೆ, ಬ್ಯಾಂಕಲ್ಲಿ ಲಕ್ಷ ಐತೆ, ಆದರೆ ಟೀ ಕುಡಿಯೋಕ್ಕೆ ಒಂದು 20 ರೂಪಾಯಿ ಇಲ್ಲ. ಯಾಕೆ? ಎಲ್ಲ ಐತೆ, ಎತ್ತಕ್ಕೆ ಬರ್ತಾ ಇಲ್ಲ. ಸೊ ATM ಮಿಷಿನ್ ಆಚೆ ಯಾರಾದರೂ ಒಂದು ಹುಡುಗರನ್ನ ಕರೆದ್ಬಿಟ್ಟು, ಸ್ವಲ್ಪ ಕಾಸು ಎತ್ಕೊಡಪ್ಪ, ಎಷ್ಟಮ್ಮ ಬೇಕು? ಇಲ್ಲ, ಒಂದು 2000 ರೂಪಾಯಿ ಬೇಕು. ನಂಬರ್ ಇಲ್ಲೇ ಇದೆಯಪ್ಪ. ಸೊ ಅವನು ಹೋಗ್ಬಿಟ್ಟು ನಂಬರ್ ಹೊಡ್ಬಿಟ್ಟು ತಗೊಂಬ. ಈಗ ಹೆಂಗೆ ಬಂತು ದುಡ್ಡು? ಯಮ್ಮನ ಕೈಲಿ ಹುಡುಗ ಹೆಲ್ಪ್ ಮಾಡಿದ್ದಕ್ಕೆ ದುಡ್ಡು ಬಂತು. ಇವತ್ತು ಪಾಸ್ಟರ್ ಫಿಲಿಪ್ ಬಾಬು ನಿಮ್ಮ ಅಕೌಂಟಲ್ಲಿ ಇರೋದನ್ನು ನಿಮ್ಮ ಕೈಲಿ ತಗೊಂಬರೋದಕ್ಕೆ ಬೇರೆ ಹೆಲ್ಪ್ ಮಾಡ್ತಾರೆ ಅಷ್ಟೇ. ಸೊ ATM ಮಿಷಿನ್ ಆಚೆ ಒಬ್ರು ಇದ್ಕೊಂಡು ಹೇಗೆ ದುಡ್ಡನ್ನು ತೆಗೆಯೋದಕ್ಕೆ ಅವ್ರು ಹೆಲ್ಪ್ ಮಾಡಿದ್ರು, ಅದೇ ರೀತಿಯೇ ಇವತ್ತು ನಾನು ನಿಮ್ಮ ಸ್ಪಿರಿಟಲ್ಲಿ ಇರುವಂಥ ಆಶೀರ್ವಾದ, ಐಶ್ವರ್ಯ ಎಲ್ಲನೂ ನಿಮಗೆ ಮತ್ತೆ ಹೆಂಗೆ ಆಚೆ ತಗೊಂಬರ್ಬೇಕು ಅಂತ ಹೆಲ್ಪ್ ಮಾಡೋದಕ್ಕಾಗಿಯೇ ಇವತ್ತು ನಾನಿರೋದು. ಆಮೆನ್. ಎಷ್ಟು ಜನ ನಂಬ್ತೀರಾ? ಪ್ರೈಸ್ ದಿ ಲಾರ್ಡ್. ರೈಟ್, ಓಕೆ. ಈಗ ಜೆನಿಸಿಸ್ 2:17 ಏನು ಹೇಳುತ್ತೆ ಅಂದರೆ, ದೇವ್ರು ಏನು ಹೇಳಿದ್ರು, ಈ ಹಣ್ಣನ್ನು ತಿಂದ ದಿನವೇ ನೀನೇನಾಗ್ತೀಯ? ಸಾಹಿತ್ಯ. ಅವ್ರು ಸತ್ತೋದ್ರ? ಎಷ್ಟೋ ವರ್ಷಗಳು ಬಾಳಿದ್ರು, 900 ವರ್ಷ ಅಲ್ಲ ಬಾಳಿದ್ರು. ಹೆಂಗೆ ಅಂದರೆ, ಬರೇ ಪ್ರಾಣ ಶರೀರ ಮಾತ್ರ ಇದ್ರು, ಆತ್ಮ ಸತ್ತೋಗಿತ್ತು. ಎಲ್ಲರೂ ಹೇಳಿ, ಆತ್ಮದಲ್ಲಿ ಕನೆಕ್ಷನ್ ಇರಲಿಲ್ಲ. ಇವತ್ತೊಂದು ಗುಡ್ ನ್ಯೂಸ್ ಹೇಳ್ತೀನಿ ಹೆಂಗೆ ಅಂತ. ಆತ್ಮದಲ್ಲಿ ಕನೆಕ್ಷನ್ ಇರಲಿಲ್ಲ. ಸೊ ದೇವರು ಒಂದು ವೇಳೆ ಆದಾಮ ಹತ್ರ ಮಾತಾಡಬೇಕಾಗಿದ್ದರೆ ಹೆಂಗೆ ಬರಬೇಕಾಗಿತ್ತು ಗೊತ್ತಾ? ಈ ಹ್ಯಾಡ್ ಟು ಸ್ಪೀಕ್ ಇನ್ ದ ಆಡಿಬಲ್ ವಾಯ್ಸ್. ಆಡಿಬಲ್ ವಾಯ್ಸ್ ಅಂದರೆ ಕೇಳಿಸುವ ಧ್ವನಿ. ಅಂದರೆ ಆಡಿಬಲ್ ವಾಯ್ಸ್ ಅಂದರೆ ಹೊರಗಡೆ ಕೇಳಿಸುವಂಥ ಧ್ವನಿಯಲ್ಲೇ ಬಾಳ್ತಾ ಇದ್ರು. ಆದಾಮನೇ ಅಂದರೆ ಸೌಂಡ್ ಆಚೆಯಿಂದ ಬರ್ತಾ ಇತ್ತು. ಈಗ ಮೋಶೆ ಬಂದ್ಬಿಟ್ಟು 40 ವರ್ಷ ಪ್ಯಾಲೇಸಲ್ಲಿದ್ದ. 40 ವರ್ಷ ಏನು ಮಾಡ್ತಾ ಇದ್ದ? ಕುರಿ ಮೇಯ್ಸಕ್ಕೆ ಹೋಗ್ಬಿಟ್ಟ. ಸೊ ಕುರಿ ಮೇಯ್ಸಕ್ಕೆ ಹೋದಾಗ ಅಲ್ಲಿ ಒಂದು ಪೊದೆಯಲ್ಲಿ ದೇವ್ರು ಏನು ಮಾಡಿದ್ರು? ಬೆಂಕಿಯ ಮೂಲಕ ಮಾತಾಡಿದ್ರು. ಒಂದು ಗಿಡ ಏನಾಗ್ತೈತೆ? ಸುಟ್ಟಾಗ್ತೈತೆ. ಸೊ ಗಾಡ್ ಹ್ಯಾಡ್ ಟು ಚೇಂಜ್ ದ ಅಟೆನ್ಷನ್ ಆಫ್ ಮೋಸಸ್. ಮೋಸಲ್ಲಿ ನೋಡ್ತಾನೆ, ಏನಪ್ಪ ಇದು ಗಿಡ ಉರಿತೈತೆ ನೋಡಿ. ಅವನ್ನ ಹೇಳಿದ್ರು ದೇವರು, ಅವನ್ನ ದೇವ್ರ ಕಡೆ ಹಿಂಗೆ ತಿರ್ಗ್ಸೋದಕ್ಕೆ ಹೊರಗಡೆ ದೇವ್ರು ಏನೋ ಒಂದು ಮಾಡಬೇಕಾಗಿತ್ತು. ಅವನು ಅದನ್ನು ನೋಡ್ತಾನೆ, ಹತ್ರ ಹೋಗ್ತಾನೆ. ಅವಾಗ ದೇವ್ರು, ನಾನು ಮೋಸಸ್ ಅಂತ ದೇವ್ರು ಮಾತಾಡ್ತಾರೆ. ಎಸ್ ಲಾರ್ಡ್. ಈಗ ಎಲ್ಲರೂ ಕೇಳ್ತಾರೆ, ಯಾಕೆ ದೇವ್ರೇ ನನ್ನ ಹತ್ರ ಮಾತಾಡ್ತಾ ಇಲ್ಲ ಅಂತ. ಅಪ್ಪ, ಆವಾಗ ಮೋಶೆ ಒಳಗಡೆ ದೇವರು ಇರಲಿಲ್ಲ, ಅದಕ್ಕೆ ದೇವರು ಹೊರಗಡೆಯಿಂದ ಮಾತಾಡಬೇಕಾಗಿತ್ತು. ಈಗ ಅಂಥ ಶಬ್ದಗಳು ಕೇಳಿಸಲ್ಲ, ಯಾಕಂದರೆ ಅದೇ ದೇವರು ನೀನು ಒಳಗಡೆನೇ ಇರೋದ್ರಿಂದ. ಗಾಡ್ ಡಸಂಟ್ ಹ್ಯಾವ್ ಟು ಟಾಕ್ ಇನ್ ಆಡಿಬಲ್ ವಾಯ್ಸ್. ಈಗ ಹೊರಗಡೆ ಶಬ್ದದಿಂದ ದೇವರು ನಿನ್ನ ಹತ್ರ ಮಾತಾಡಬೇಕಿಲ್ಲ. ನೋಡಿ, ಎಲಿಯ ಮಾತಾಡ್ದ, ಒಂದು ಬೆಂಕಿ ಇಳಿದು ಬಂತು, ಒಂದು ಶಬ್ದ ಕೇಳಿಸ್ತು ಅಂತೆಲ್ಲ ಬೈಬಲ್ ಹೇಳುತ್ತಲ್ವಾ. ದೀಸ್ ಅಂಡ್ ಆಲ್ ಆಡಿಬಲ್ ವಾಯ್ಸ್, ಹೊರಗಡೆಯಿಂದ ಬರುವಂಥ ಶಬ್ದ. ಸೊ ದೇವರು ಮನುಷ್ಯನನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಹೊರಗಡೆಯಿಂದ ಏನೋ ಒಂದು ಮಾಡ್ತಾಯಿದ್ರು, ಮಿರಾಕಲ್ಸ್ ಎಲ್ಲ. ಈಗ ದೇವರು ಹೊರಗಡೆ ಮುಖಾಂತರ ದೇವರು ಮಾತಾಡೋದಿಲ್ಲ. ಈಗ ಗಾಡ್ ಈಸ್ ಇನ್ ಅವರ್ ಸ್ಪಿರಿಟ್. ಈಗ ಮೋಶೆ ಥರ ನಾನು ದೇವ್ರ ಪ್ರಸನ್ನತೆ ನೋಡಬೇಕು, ಈಗ ಬಂದ್ಬಿಟ್ಟು ನಾನು ಎಲಿಯನ್ ಥರ ಬೆಂಕಿ ಬರ್ಸ್ಬೇಕು, ಇದನ್ನೆಲ್ಲ ನೀವು ಪ್ರೇಯರ್ ಮಾಡಬೇಕಾಗಿದ್ದಿಲ್ಲ. ಅದೇ ದೇವರೇ ನೀನು ಒಳಗಡೆನೇ ಇದ್ದಾರೆ. ಯಾವಾಗ ನೀವು ರಕ್ಷಣೆ ಹೊಂದ್ಬಿಟ್ರೋ, ಸತ್ತು ಹೋದಂಥ ಈ ಸ್ಪಿರಿಟು ಇಟ್ ಬಿಕೇಮ್ ಅಲೈವ್. ಈಗ ಆ ಆತ್ಮಕ್ಕೆ ಏನು ಬಂದ್ಬಿಡ್ತು? ಜೀವ ಬಂದ್ಬಿಡ್ತು. ಆ ಆತ್ಮ ಈಗ ಮತ್ತೆ ದೇವರೊಂದಿಗೆ ಕನೆಕ್ಷನ್ ಅಲ್ಲೇ ಇದೆ. ಅದಕ್ಕೆ ನಾನು ಹೇಳಿದೆ,
ಈಗ ಹೊಸ ಒಡಂಬಡಿಕೆಯಲ್ಲಿ ದೇವರನ್ನ ಹುಡುಕ್ಬೇಕಾಗಿದ್ದಂಥ ಅವಶ್ಯಕತೆ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ದೇವ್ರನ್ನ ಹುಡುಕಿದ್ರು. ಈಗ ನೀನು ಹುಡುಕ್ಬೇಕಾಗಿದ್ದಿಲ್ಲ, ನೀನು ಒಳಗಡೆನೇ ದೇವರು ಇದ್ದಾರೆ. ಸೊ ಮ್ಯಾನ್ ವಾಸ್ ಮೇಡ್ ಫ್ರಮ್ ಸ್ಪಿರಿಟ್, ಸೋಲ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೋಡಿ, ಮನುಷ್ಯನ ಸೃಷ್ಟಿನೇ ಬೇರೆ, ಮನುಷ್ಯನ ಸೃಷ್ಟಿನೇ ಬೇರೆ. ಕೀರ್ತನೆ 139:14, Psalms 139:14, Psalms 139:14. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ರಿಂದ ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ. ನೋಡಿ, ಮನುಷ್ಯನ ಬಗ್ಗೆ ಬುಕ್ಸ್ ಹೇಳೋದು ಸ್ವಲ್ಪ, ಡಾಕ್ಟ್ರುಗಳು ಹೇಳೋದು ಸ್ವಲ್ಪ, ಆದರೆ ಬೈಬಲ್ ಹೇಳೋದೆ ಸತ್ಯ. ಯಾವುದಾದ್ರೂ ಒಂದು ಪ್ರಾಡಕ್ಟ್ ಸೃಷ್ಟಿ ಮಾಡಿದ್ದಾರೆ, ಆ ಮ್ಯಾನುಫ್ಯಾಕ್ಚರರ್ಗೆ ಮಾತ್ರನೇ ಗೊತ್ತು ಆ ಪ್ರಾಡಕ್ಟ್ ಬಗ್ಗೆ. ನಿಮ್ಮ ಬಗ್ಗೆ ನೀವೆಲ್ಲಾದರೂ ವಿಚಾರಿಸ್ಕೊಂಬನ್ನಿ, ಇನ್ಫಾರ್ಮೇಷನ್ಸ್ ಎಲ್ಲ ಸ್ವಲ್ಪ ಸ್ವಲ್ಪನೇ, ಆದರೆ ನಿನ್ನನ್ನು ಸೃಷ್ಟಿ ಮಾಡಿದಂಥ ದೇವ್ರು ಮಾತ್ರನೇ ನಿನ್ನ ಬಗ್ಗೆ ಇನ್ಫಾರ್ಮೇಷನ್ಸು ಕರೆಕ್ಟ್ ಕೊಡೋದು. ಬಿಕಾಸ್ ಈ ಈಸ್ ದ ಕ್ರಿಯೇಟರ್. ಈ ರೀತಿ ಹೇಳ್ತೀನಿ ನೋಡಿ, ಮ್ಯಾನ್ ಈಸ್ ಮೇಡ್ ಅಪ್ ಆಫ್ ಸೆಲ್ಸ್. ಸೆಲ್ಸ್ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೆಲ್ಸ್ ಅಂದರೆ ಏನು ಗೊತ್ತಾ? ಜೀವಕೋಶಗಳು. ಸೆಲ್ಸ್, ಫುಲ್ ಮ್ಯಾನ್ ಇಸ್ ಮೇಡ್ ಅಪ್ ಆಫ್ ಸೆಲ್ಸ್ ಅಂತೆ. ಯಾವ ಥರ ಸೆಲ್ಸಲ್ಲಿ ದೇವ್ರು ಮಾಡಿದ್ದಾರೆ ಅಂದರೆ, ಟ್ರಿಲಿಯನ್ಸ್ ಆಫ್ ಸೆಲ್ಸ್, ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಈಸ್ ಇನ್ ಮ್ಯಾನ್ಸ್ ಬಾಡಿ. 10 ಲಕ್ಷ ಕೋಟಿಗಳ ಜೀವಕೋಶದಿಂದ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ರಂತೆ. ನೋಡಿ, ಕೆಲವೊಂದು ಜೀವಕೋಶಗಳು ನಮ್ಮೊಳಗಡೆ ಇದೆ, ಸೆಲ್ಸ್ ಅಂತ ಹೇಳ್ತಾರೆ. ಸೆಲ್ಸ್ಗೆ ಕನ್ನಡದಲ್ಲಿ ಇನ್ನೊಂದು ಭಾಷೆ, ಇನ್ನೊಂದು ಜೀವಕೋಶ, ಬೇರೆ ಏನು ಹೇಳ್ಬೋದು ಸೆಲ್ಸ್ಗೆ? ಈ ರೀತಿ ಹೇಳ್ತೀನಿ ನೋಡಿ, ಜೀವಕೋಶಗಳು ಅಂದರೆ ಜೀವ ಕಣಗಳು, ಚಿಕ್ಕ 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 ಚಿಕ್ಕದು ಸೆಲ್ಸ್. ಬ್ಯಾಕ್ಟೀರಿಯಾ ಥರ ಚಿಕ್ಕ 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 ಚಿಕ್ಕದು, ಎಲ್ಲನೂ ಜೀವ ಇರೋ ಥರನೇ ಆ ರೀತಿಯೇ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡ್ಯಾನ. ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಈಸ್ ಒನ್ ಮ್ಯಾನ್. ಇನ್ನೊಂದು ವಾಕ್ಯ ಓದಿ, ಲ್ಯಾಮೆಂಟೇಷನ್ 3:22-23. ಪ್ರಲಾಪಗಳು 3:22-23. ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯಸಂಧತೆಯು ದೊಡ್ಡದು. ದಿನ ದಿನವೂ ಹೊಸ ಹೊಸದಾಗಿ, ಎಲ್ಲರೂ ಹೇಳಿ, ಹೊಸ ಹೊಸದಾಗಿ. ನೋಡಿ, ಇದು ಈ ರೀತಿ ಹೇಳ್ತಾರೆ ಸೈನ್ಸಲ್ಲಿ. ಏನು ಹೇಳ್ತಾರೆ ಗೊತ್ತಾ? ವಿಜ್ಞಾನ ಈ ರೀತಿ ಹೇಳುತ್ತೆ, ನಮ್ಮ ಬಾಡಿಯಲ್ಲಿರುವಂಥ ಸೆಲ್ಸು ಬೇರೆ ಸೆಲ್ಸನ್ನು ಉತ್ಪತ್ತಿ ಮಾಡುತ್ತಂತೆ, ಜೀವಕೋಶಗಳನ್ನು ಬೇರೆ ಉತ್ಪತ್ತಿ ಮಾಡ್ತಾ ಇರ್ತದಂತೆ ಹೊಸ ಹೊಸದಾಗಿ. ಈ ಸೆಲ್ಸು, ಬಾಡಿಯಲ್ಲಿರೋ ಸೆಲ್ಸು ಇನ್ನೊಂದನ್ನು ಉತ್ಪತ್ತಿ ಮಾಡುತ್ತೆ. ನೋಡಿ, ಇವಾಗ ಯಾರಿಗಾದ್ರೂ ಒಂದು ಕೈ ಇಲ್ಲಿ ಕಟ್ಟಾಗೋಯ್ತಪ್ಪ, ಚಾಕುವಲ್ಲಿ ಕುಯ್ಕೊಂಡ್ಬಿಟ್ರು ನೋಡಿ, ಆ ಸೆಲ್ಸೇ ಏನು ಮಾಡುತ್ತೆ ಗೊತ್ತಾ? ಅದನ್ನು ಮತ್ತೆ ಹೀಲ್ ಮಾಡುತ್ತೆ. ಇವಾಗ ಕೆಲವ್ರಿಗೆ ಜ್ವರ ಬಂದ್ಬಿಡ್ತು ಅಥವಾ ಕೋಲ್ಡ್ ಬಂದ್ಬಿಡ್ತು ನೋಡಿ, ಕೆಲವರಿಗೆ ಮೆಡಿಸಿನ್ ಇಲ್ದೇನೆ ಏನು ಮಾಡುತ್ತೆ ಗೊತ್ತಾ? ಆ ಸೆಲ್ಸ್ ಏನು ಮಾಡುತ್ತೆ ಅಂದರೆ ಫೈಟ್ ಮಾಡಿ ಅದನ್ನು ಸರಿ ಮಾಡುತ್ತೆ. ಸೊ ದೇವರು ಬಾಡಿಯಲ್ಲಿ ಯಾವ ರೀತಿ ಇಟ್ಟಿದ್ದಾರೆ ಅಂದರೆ, ಒಂದು ಕಾಯಿಲೆ ಬಂದರೆ ಅದಕ್ಕೆ ರೆಮಿಡಿನೂ ಒಳಗಡೆನೇ ಇಟ್ಟಿದ್ದಾರೆ. ಅದಕ್ಕೆ ದಾವಿದನ ಹೇಳ್ತಾನೆ, ನನ್ನನ್ನು ಅದ್ಭುತವಾಗಿಯೂ ನನ್ನನ್ನು ವಿಚಿತ್ರವಾಗಿಯೂ ಮಾಡಿದಲ್ಲಪ್ಪ. ಓ ಮೈ ಗಾಡ್, ಪ್ರೈಸ್ ದ ಲಾರ್ಡ್. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡ್ಬೇಕಾದ್ರೆ ಭಯ ಅನ್ನೋದನ್ನು ಮನುಷ್ಯನ ಒಳಗಡೆನೇ ಇಟ್ಟಿರಲಿಲ್ಲ. ಬೈಬಲ್ ಹೇಳುತ್ತೆ ದ ಸ್ಪಿರಿಟ್ ಆಫ್ ಫಿಯರ್ ಅಂತ ಹೇಳುತ್ತೆ, ಭಯದ ಆತ್ಮ. ನೋಡಿ, ಭಯ ಎಲ್ಲಿ ಬಂತು ಗೊತ್ತಾ? ಮನುಷ್ಯ ಪಾಪ ಮಾಡಿದ ಮೇಲೆ ಬಂತು. ಸೊ ಸತ್ಯವೇದ ಹೇಳುತ್ತೆ, ಆದಾಮನ್ ತಪ್ಪು ಮಾಡಿದ ತಕ್ಷಣ ಓಡೋಗಿ ಬಚ್ಚಿಟ್ಕೊಂಡಿರ್ತಾನೆ. ಆದಾಮನೇ ಅಂತ ಕೇಳಿದಾಗ ಇವನೇನು ಹೇಳ್ತಾನೆ ಗೊತ್ತಾ? ದೇವರೇ, ನಾನು ಭಯಪಟ್ಟು ಏನು ಮಾಡಿದ್ದೀನಿ? ಭಯ ಯಾವಾಗ ಬಂತು? ಪಾಪದಿಂದ ಬಂತು. ಸೊ ಭಯದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಲಿಲ್ಲ. ಭಯ ಹೇಗೆ ಬಂತು? ಫಿಯರ್ ಕೇಮ್ ಫ್ರಮ್ ಔಟ್ಸೈಡ್. ಇವತ್ತು ನಮಗೆ ಅನೇಕ ಭಯಗಳು ಜೀವನದಲ್ಲಿ ಇದೆ. ಆರೋಗ್ಯದ ಬಗ್ಗೆ, ಮಕ್ಕಳ ಬಗ್ಗೆ, ಸಾಲದ ಬಗ್ಗೆ, ಕುಟುಂಬದ ಬಗ್ಗೆ. ಈ ಭಯಗಳೆಲ್ಲ ಎಲ್ಲಿಂದ ಬಂತು? ಇಟ್ ಕೇಮ್ ಫ್ರಮ್ ಔಟ್ಸೈಡ್. ಹೊರಗಡೆಯಿಂದ ಬಂದಂಥ ಭಯಗಳು ಇವತ್ತು ನಮ್ಮನ್ನೇನು ಮಾಡ್ತಾ ಇದ್ದ ಗೊತ್ತಾ? ಈ ಸೆಲ್ಸನ್ನು ಸಾಯಿಸ್ತಾ ಇದ್ದೆ. ನಿಮಗೆ ಇದು ಸ್ವಲ್ಪ ಅರ್ಥ ಆಗೋದಕ್ಕೆ ಕಷ್ಟ ಆಗುತ್ತೋ ಗೊತ್ತಿಲ್ಲ. ಸ್ವಲ್ಪ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ಲೈಫ್ ಚೇಂಜ್ ಆಗಿಬಿಡುತ್ತೆ. ಪ್ರೈಸ್ ದ ಲಾರ್ಡ್. ನೋಡಿ, ಈ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಅಂದರೆ ಸರಿ ಈ ರೀತಿ ಹೇಳ್ಬೋದು, ಕೆಟ್ಟ ಆಲೋಚನೆಗಳು, ನಕಾರಾತ್ಮಕ, ಈ ರೀತಿ ಎಲ್ಲ ಹೇಳ್ಬಿಟ್ಟು ನೋಡಿ, ನೆಗೆಟಿವ್ ಥಾಟ್ಸ್. ನೋಡಿ, ಈ ನೆಗೆಟಿವ್ ಥಾಟ್ಸ್ ನಮ್ಮ ಮೈಂಡಿಗೆ ಎಷ್ಟು ಬರ್ತಾ ಇರ್ತೈತೋ, ಈ ಒಳ್ಳೆ ಒಳ್ಳೆ ಸೆಲ್ಸ್ಗಳನ್ನು ಡ್ಯಾಮೇಜ್ ಮಾಡ್ತಾ ಇರ್ತೈತೆ.
ಇದು ಸೈನ್ಸು, ಸೋಷಲು, ಬಯಾಲಜಿ ಸ್ಕೂಲಲ್ಲಿ ಕಲಿಸ್ಕೊಡ್ದೇ ಇರೋದು ಇವತ್ತು ಕಲಿಸ್ಕೊಡ್ತೀನಿ ನೋಡಿ. ಈ ನೆಗೆಟಿವ್ ಥಾಟ್ಸು, ಈ ಕೆಟ್ಟ ಆಲೋಚನೆಗಳು, ಭಯದ ಆಲೋಚನೆಗಳು, ಇದೆಲ್ಲ ಏನು ಮಾಡ್ತಾ ಇರ್ತೈತೆ ಅಂದರೆ ನಮ್ಮ ಶರೀರದಲ್ಲಿರುವಂಥ ಜೀವಕೋಶಗಳನ್ನು ಡ್ಯಾಮೇಜ್ ಮಾಡ್ತಾ ಇರ್ತೈತೆ. ಅಂದರೆ ಸ್ವಲ್ಪ ಕೆಡಿಸ್ಕೊಂಡು ಬರ್ತಾ ಇರ್ತೈತೆ. ಅದಕ್ಕೇ ಭಯಪಡಬೇಡ ಅಂತ ಯಾಕೆ ಹೇಳೋದು ಅಂದರೆ ಇಟ್ ವಿಲ್ ಸ್ಪಾಯ್ಲ್ ಆರ್ ಇಟ್ ವಿಲ್ ಡ್ಯಾಮೇಜ್ ಯುವರ್ ಸೆಲ್ಸ್. ಈ ಪಾಸಿಟಿವ್ ಥಿಂಕಿಂಗ್ ಏನು ಮಾಡೋದು ಗೊತ್ತಾ? ಇವಾಗ ನೋಡಿ, ನಾನು ಪಾಸಿಟಿವ್ ಒಂದು ಹೇಳಿದ್ರೆ ನಿಮ್ಮ ಸೆಲ್ಸ್ ಏನು ಮಾಡೋದು ಗೊತ್ತಾ? ಇಟ್ ವಿಲ್ ಥ್ರೈವ್ ಅಂದರೆ ಹಾಗೆ ಜಂಪ್ ಮಾಡಿರುತ್ತಂತೆ ಕಾರ್ಯಗಳನ್ನ ನಡೆಸೋದಕ್ಕೆ. ನೋಡಿ, ಕೆಲವರು ಫೈರ್ ಆಗಿರ್ತಾರೆ. ಏನು ಗೊತ್ತಾ, ಇವಾಗ ನಾನು ಹೇಳ್ತೀನಿ, ದೇವ್ರು ನಿನ್ನ ಆಶ್ವಸ್ತಾರೆ, ನಿನ್ನ ಸಾಲಗಳೆಲ್ಲ ತೀರುತ್ತೆ ಅಂದರೆ ನಮ್ಮ ಒಳಗಡೆ ಒಂದು ಸೆಲ್ ಏನು ಮಾಡುತ್ತಂತೆ ಹಾಗೆ ಉದ್ವೇಗವಾಗಿ ಸ್ಪೀಡಾಗಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತಂತೆ. ಈ ಪಾಸಿಟಿವ್ ಬಗ್ಗೆ ಮಾತಾಡ್ತಾ ಇದ್ರೆ ಎವ್ರಿ ಸೆಲ್ಸ್ ವಿಲ್ ಬಿ ಆಕ್ಟಿವೇಟೆಡ್, ಎಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾವ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀರೋ ಎವ್ರಿ ಸೆಲ್ಸ್ ಬಿಕಮ್ಸ್ ಡ್ಯಾಮೇಜ್ಡ್. ಒಂದೊಂದೇ ಕೆಡಿಸ್ತಾ ಇರ್ತದೆ. ನಮ್ಮ ಶರೀರದಲ್ಲೂ ಒಂದೊಂದೇ ಏನು ಮಾಡ್ತಾ ಇರ್ತೈತೆ? ಕೆಡಿಸ್ತಾ ಇರ್ತೈತಂತೆ. ಅದಕ್ಕೆ ಒಂದು ಲ್ಯಾಬಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರಂತೆ. ಈ ಕ್ಯಾನ್ಸರ್ ಸೆಲ್ಸ್, ಈ ಕ್ಯಾನ್ಸರ್ ಕಾಯಿಲೆ ಇರೋ ಕ್ಯಾನ್ಸರ್ ಸೆಲ್ಸನ್ನು ಒಂದು ಕಡೆ ಇಟ್ಟರಂತೆ. ಈ ಒಳ್ಳೆ ಸೆಲ್ಸನ್ನು ಎತ್ಕೊಂಡೋಗಿ ಆ ಕ್ಯಾನ್ಸರ್ ಸೆಲ್ಸ್ ಆಗಿದ್ದಕ್ಕೆ ಈ ಒಳ್ಳೆ ಸೆಲ್ಲನ್ನು ಏನಾಗೋಯ್ತಂತೆ, ಜೀವಕೋಶಗಳು ಇದನ್ನು ಹೋಗಿ ಅದನ್ನು ಕೆಡಿಸ್ಬಿಡ್ತಂತೆ, ಇದನ್ನು ಹೋಗಿ ಅಲ್ಲಿ ಕೆಟ್ಟೋಯ್ತಂತೆ. ಅದೇ ಒಳ್ಳೆ ಸೆಲ್ಸ್ ಇರೋ ಕಡೆ ಈ ಕ್ಯಾನ್ಸರ್ ಸೆಲ್ನ ಎತ್ಕೊಂಡು ಬಂದು ಹಾಕಿದಾಗ ಈ ಕ್ಯಾನ್ಸರ್ ಸೆಲ್ಲನ್ನು ಚೆನ್ನಾಗಾಗ್ಬಿಡುತ್ತಂತೆ. ಅಂದರೆ ಈ ರೀತಿ ಹೇಳ್ತೀನಿ ನೋಡಿ, ರೈಟ್ ಅಟ್ಮಾಸ್ಫಿಯರಲ್ಲಿ ಕೆಟ್ಟದ್ದು ಬಂದ್ರೂ ಪಾಸಿಟಿವ್ ಆಗಿ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಮೈಂಡಲ್ಲೇ ನೀವು ಮೈಂಡ್ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ನನಗೆ ಆಶೀರ್ವಾದ ಬರುತ್ತೆ, ದೇವ್ರು ನನ್ನನ್ನು ಗುಣಪಡಿಸ್ತಾರೆ. ಈ ಅಟ್ಮಾಸ್ಫಿಯರಲ್ಲಿ ಯಾವುದೇ ನೆಗೆಟಿವ್ ಬಂದ್ರೂ ಅದು ಪಾಸಿಟಿವ್ ಆಗಿ ಚೇಂಜ್ ಆಗಿಬಿಡುತ್ತೆ. ಯಾಕೆ ಗೊತ್ತಾ? ನಿನ್ನ ಮೈಂಡನ್ನು ಕರೆಕ್ಟಾಗಿ ಇಟ್ಕೋ. ನಿಮ್ಮ ಮೈಂಡ್ ಒಳಗಡೆನೇ ಸಹಿತ ನನ್ನ ಕೆಲಸ ಮಾಡೋದು. ಸೊ ಈ ನೆಗೆಟಿವ್ ಥಾಟ್ಸ್ ಯಾವಾಗ ಬರುತ್ತೋ, ಯಾವಾಗ ನೀವು ಅದನ್ನು ಮೆಡಿಟೇಟ್ ಮಾಡ್ತಿರೋ, ನಿಮ್ಮ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗಿ ಆವಾಗಲೇ ಸ್ವಲ್ಪ ಕಾಯಿಲೆಗಳು ಒಳಗಡೆನೇ ಸ್ಟಾರ್ಟ್ ಆಗೋದು. ಈಗ ನಾನು ಮಾತಾಡ್ತಾ ಇರೋ ಪಾಸಿಟಿವ್ ಮೆಸೇಜಸ್ಸು ನಿನ್ನ ಕಾಯಿಲೆಗಳನ್ನೆಲ್ಲ ಒಳಗಡೆನೇ ಸಾಯಿಸಿ ಈ ಸೆಲ್ಸ್ ಎಲ್ಲ ಏನು ಮಾಡುತ್ತೆ ಗೊತ್ತಾ? ಈ ಪಾಸಿಟಿವ್ ಸೆಲ್ಸ್ ಎಲ್ಲ ನಿನ್ನ ಒಳಗಡೆ ಆರೋಗ್ಯ ತಗೊಂಡ್ಬರುತ್ತೆ. ಸೊ ಥಾಟ್ ಲೈಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನಾನೇನು ಹೇಳ್ತೀನಿ ನೋಡಿ, ಏನೇ ಕ್ಯಾನ್ಸರ್ ರಿಪೋರ್ಟ್ ಡಾಕ್ಟ್ರ್ ಹೇಳಿದ್ರು, ಇವತ್ತು ನಾನು ಮಾತನಾಡುವಂಥ ಈ ಪಾಸಿಟಿವ್ ವರ್ಡ್ಸ್ ಎಲ್ಲ ಕ್ಯಾನ್ಸರ್ ಸೆಲ್ಸ್ನ ಸಾಯಿಸಿ ನಿಮ್ಮ ಮೈಂಡಲ್ಲಿ ಇಲ್ಲ ನಾನು ಆರೋಗ್ಯವಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ. ನೋಡಿ, ಕೆಲವರು ಹೇಳ್ತಾರೆ ಗೊತ್ತಾ, ಹರಕೆ ಮಾಡ್ತಾ ಇರು ಸರಿ ಹೋಗುತ್ತೆ. ನಾನು ಚೆನ್ನಾಗಿದ್ದೀನಿ ಅಂತ ನೋಡಿ, ಚೆನ್ನಾಗಿದ್ದೀನಿ ಅಂತ ಹೇಳು ಅಂದರೆ ಏನಕ್ಕೆ ಹೇಳೋದು ಗೊತ್ತಾ? ನಾನು ಚೆನ್ನಾಗಿದ್ದೀನಿ ಅಲ್ಲ. ನೀವು ಚೆನ್ನಾಗಿದ್ದೀನಿ ಅಂತ ಹೇಳಿದಾಗ ಈ ಸೆಲ್ಸ್ ಏನು ಮಾಡೋದು ಗೊತ್ತಾ? ಪಾಸಿಟಿವ್ ಸೆಲ್ಸ್ ವಿಲ್ ವರ್ಕ್ ಫಾರ್ ಯು ಆ್ಯಂಡ್ ಇಟ್ ವಿಲ್ ಡಿಸ್ಟ್ರಾಯ್ ಆಲ್ ದ ಕ್ಯಾನ್ಸರ್ ಸೆಲ್ಸ್. ಸೊ ಇವತ್ತು ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದಾಗ ಈ ಒಳ್ಳೆ ಜೀವಕೋಶಗಳು ಹೋಗಿ ಈ ಕ್ಯಾನ್ಸರ್ ಸೆಲ್ಸನ್ನು ಅಳಿಸ್ತಾ ಇರ್ತೈತೆ, ಸಾಯಿಸ್ತಾ ಇರ್ತೈತೆ. ನಿಮ್ಮ ಬಾಡಿ ಆಟೋಮೆಟಿಕ್ಕಾಗಿ ರಿಕವರ್ ಆಗ್ತಾ ಇರ್ತೈತೆ, ಚೆನ್ನಾಗಾಗ್ತಾ ಇರ್ತೀರ. ಅದಕ್ಕೇನೆ ದಾವೀದನು ಹೇಳ್ತಾನೆ, ನನ್ನನ್ನು ಅದ್ಭುತವಾಗಿಯೂ ನನ್ನನ್ನು ವಿಚಿತ್ರವಾಗಿಯೂ ಸೃಷ್ಟಿ ಮಾಡಿದೆಯಲ್ಲಪ್ಪ. ಅದಕ್ಕೆ ದಾವೀದ ಹೇಳ್ತಾನೆ, ವಂಡರಲ್ಲೇ ಒಂದು ದೊಡ್ಡ ವಂಡರ್ ಏನು ಗೊತ್ತಾ? ಮ್ಯಾನ್ ಈಸ್ ದ ಮೋಸ್ಟ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಬೆಳಿಗ್ಗೆ ಎದ್ದ ತಕ್ಷಣ ಡೈಲಿ ಆತನ ಕೃಪೆ ಹೊಸದು ಅಂದರೆ ಹೊಸ ಸೆಲ್ಸ್ಗಳು ಉತ್ಪತ್ತಿ ಆಗ್ತಾ ಇರ್ತೈತೆ ನಮ್ಮೊಳಗಡೆ. ಅದಕ್ಕೆ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ಇರೋರಿಗೆ ಸೆಲ್ಸ್ ಕೆಲಸ ಮಾಡ್ತಾ ಇರ್ತೈತೆ. ಈ ಸೆಲ್ಸ್ ಕೆಲಸ ಮಾಡಿ ಆ್ಯಕ್ಟಿವಲ್ಲಿ ಇರೋರಿಗೆ ವಯಸ್ಸಾಗಿದ್ದ ಥರ ಕಾಣಲ್ಲ, ಅವ್ರು ಯಾವಾಗಲೂ ಹೆಂಗಾಗಿರ್ತಾರೆ, ಶರೀರದಲ್ಲಿ ಆರೋಗ್ಯ ಇರುತ್ತೆ. ಅದಕ್ಕೇ ಮೆಸೇಜ್ ಯಾವಾಗಲೂ ಪಾಸಿಟಿವ್ ಆಗಿ ಕೇಳ್ತಾ ಇರಬೇಕು. ಸೊ ಈ ಪಾವರ್ಟಿನೋ ಈ ಪ್ರಾಸ್ಪರಿಟಿನೋ ಎರಡೂ ನಿಮ್ಮ ಮೈಂಡಲ್ಲಿ ಯಾವ್ದು ಆಗ್ತಿರೋ ಹಂಗೆ ಕೆಲಸ ಮಾಡೋದು. ಸೊ ಇದನ್ನೆಲ್ಲ ಡಿಲೀಟ್ ಮಾಡಿ ಇವತ್ತು ಪಾಸಿಟಿವ್ ಆದಂಥ ಪ್ರಾಸ್ಪರಿಟಿ ಅನ್ನೋದನ್ನು, ನಾನು ಚೆನ್ನಾಗಿರ್ತೀನಿ, ಅದೆಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ, ದೇವ್ರು ನಾನು ಚೆನ್ನಾಗಿ ಇಡ್ತಾರೆ ಅನ್ನೋ ಯೋಚನೆಗಳು ಇವತ್ತು ಎಲ್ಲನೂ ಚೇಂಜ್ ಮಾಡುತ್ತೆ. ಎಷ್ಟು ಜನ ಹೌದು ಅಂತೀರಾ? ಸೊ ಲೈಫಲ್ಲಿ ಹೆಂಗೆ ಆಶೀರ್ವಾದಗಳು ಬರುತ್ತೆ ನಾವು ತಿಳ್ಕೊಬೇಕು. ನೋಡಿ, ವಿ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಲೈಫ್. ಇವಾಗ ಕೆಲವೊಂದು ಮಾಲ್ಗೆ ಹೋಗ್ತೀನಿ, ಫಸ್ಟ್ ಕೆಲವೊಂದು ಮಾಲ್ಗೆ ಹೋದಾಗ ಅವಾಗೆಲ್ಲ ಫುಲ್ಲು ದೊಡ್ಡ ಮಾಲೆಲ್ಲ ಕಟ್ಟಿರೋರು. ಈ ವಾಶ್ರೂಮ್ಗೆಲ್ಲ ಹೋಗ್ಬಿಟ್ರೆ ಅಲ್ಲಿ ನೋಡಿದ್ರೆ ಹ್ಯಾಂಡ್ ವಾಶ್ ಮಾಡೋದಕ್ಕೆ
ಅಲ್ಲಿ ನೋಡಿದ್ರೆ ಕೊಳೆ ತಿರ್ಗ್ಸೋದೇ ಇರಲ್ಲ. ಸ್ಟಾರ್ಟಿಂಗ್ ಹೊಸ್ದಾಗ ಹೋದಾಗ ಎಲ್ಲರೂ ಕೈ ತೊಳಿತಾರೆ, ನಾವು ಕೆಳಕ್ಕೆ ಒಂದ್ಸತಿ ನೋಡಿ, ಮೇಲೆ ಒಂದ್ಸತಿ ನೋಡಿ, ಎಲ್ಲಿ ಆನ್ ಮಾಡೋದು ಗೊತ್ತಿಲ್ಲ. ಏನಿದು ಕೊಳೆ ಇಟ್ಟಿಲ್ಲ ಆದರೆ ಎಲ್ಲರಿಗೂ ನೀರು ಬರ್ತಾಯಿತ್ತಲ್ಲ. ಸೊ ಆ ಕೊಳೆನ ಮೇಲೆ ಒಂದ್ಸತಿ ಹಿಂಗೆ ತಟ್ಟು ನೋಡಿದ್ದಾಯ್ತು, ಹಿಂಗೆ ಹೇಳ್ದಂಗೆ ನೋಡಿದ್ದು. ಯಾರು ಇಲ್ಲ ಅಂದ್ರೆ ಒಂದ್ಸತಿ ಫಸ್ಟ್ ನೋಡೋದು, ಯಾರು ಇಲ್ಲ ಅಂದಾಗ ಏನು ಮಾಡೋದು, ಹೆಂಗೆ ವರ್ಕ್ ಆಗ್ತೈತೆ ಗೊತ್ತಿಲ್ಲ. ಆಮೇಲೆ ಕೈ ಕೆಳಗಡೆ ಇಟ್ಟರೆ ಏನು ಮಾಡುತ್ತೆ, ಆಟೋಮೆಟಿಕ್ ನೀರು. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಹೊಸ್ದಾಗ ಬಂದಾಗ ನಮ್ಗೇನು ಮಾಡಿತು ಗೊತ್ತಿರಲಿಲ್ಲ. ಮೇಲೆ ತಟ್ಟು ನೋಡಿದ್ವಿ, ಕೆಳಗಡೆ ತಟ್ಟು ನೋಡಿದ್ವಿ, ಬೊಗ್ ನೋಡಿದ್ವಿ, ಅದನ್ನು ಹೊಡೆದು ನೋಡಿದ್ವಿ, ಏನು ಬಂದಿಲ್ಲ. ಆದರೆ ಸುಮ್ಮನೆ ಕೈ ಕೆಳಗಡೆ ಇಟ್ಟಾಗೆ ನೀರು ಬಂತು ಅಂತ ಗೊತ್ತ. ಇವಾಗ ಅಲ್ವೋದ್ರಾಗ ನಮ್ಗೇನಾಗುತ್ತೆ, ತಿರ್ಗಾ ಹುಡುಕ್ತಾ ಇರ್ತೀರಾ, ಏನು ಮಾಡ್ತೀರಾ, ಕೈ ಇಡ್ತೀರ, ಬಂದ್ಬಿಡ್ತೀರಿ. ಈ ಥರನೇ ಆ ಕೊಳೆ ಕೆಲಸ ಮಾಡೋದು. ಈ ರೀತಿನೇ ಲೈಫಲ್ಲಿ ಫೈನಾನ್ಸ್ ಹೆಂಗೆ ಕೆಲಸ ಮಾಡೋದು ಅಂತ ಯು ಶುಡ್ ಅಂಡರ್ಸ್ಟ್ಯಾಂಡ್. ಐ ಮೀನ್ ಎವ್ರಿಥಿಂಗ್ ಈಸ್ ಇನ್ ದ ವಿಸ್ಡಮ್. ಎಲ್ಲಾನು ಜ್ಞಾನದಲ್ಲೇ ಇರೋದು, ಅದಕ್ಕೇ ವಿಸ್ಡಮ್ ಬೇಕು. ಸೊ ನಾವು ಚೆನ್ನಾಗಿರ್ಬೇಕು ಅಂದರೆ ಇಟ್ಸ್ ಆಲ್ ಇನ್ ದ ಮೈಂಡ್ ಸೆಟ್. ನೋಡಿ, ಯೇಸು ಸ್ವಾಮಿ ಆಶೀರ್ವದಿಸೋದಕ್ಕೆ ಒಂದೇ ಒಂದು ಪ್ರೀಚಿಂಗ್ ಮಾಡಿದ್ರು. ಫಸ್ಟ್ ಪ್ರೀಚಿಂಗ್ ಆಫ್ ಜೀಸಸ್ ಕ್ರೈಸ್ಟ್ ಏನು ಹೇಳಿ, ಮೊದಲನೆಯ ಪ್ರಸಂಗ ಯೇಸು ಸ್ವಾಮಿದು. ಮನ ತಿರುಗಿ ದೇವರ ರಾಜ್ಯ ಸಮೀಪ. ಮತ್ತಾಯನ ಬರ ಪುಸ್ತಕ 4:17 ಬೇಡ ಎತ್ತದು. ಮನ ತಿರುಗಿ ದೇವರ ರಾಜ್ಯ ಸಮೀಪ. ಮನ ತಿರುಗಿ ಅಂದರೆ ಏನು, ಮನ ತಿರುಗಬೇಕು. ನಾವು ನೋಡಿ ಪಾಸ್ಟ್ಗಳು ಹೆಂಗೆ ಹೇಳ್ಕೊಟ್ಬಿಟ್ಟು ಮನ ತಿರುಗಬೇಕು ಅಂದರೆ ಹೆಂಗೆ ಪಾಸ್ಟ್ ಅಂದರೆ ಚೆನ್ನಾಗಿ ಮೊಣಕಾಲು ಹಾಕಿ ಜೋರಾಗಿ ಅಳಬೇಕು. ದೇವ್ರೇ ಅಪ್ಪ ಚೆನ್ನಾಗಿ ಹತ್ತದ. ಹಳೆ ಕಾಲದಲ್ಲಿ ಮನೆ ತಿರುಗೋದು ಹೆಂಗಾರೆ ಬೂದಿ ಎಲ್ಲ ಹಾಕೊಂಡು ಬಟ್ಟೆ ಎಲ್ಲ ಹಾಕೊಂಡು ದೇವ್ರೇ ಅಂತ. ನಾವೇನು ಅನ್ಕೊಂಡ್ಬಿಟ್ವಿ, ಹೊಸ ಒಡಂಬಡಿಕೆಯಲ್ಲೂ ಈ ರೀತಿ ಮನ ತಿರುಗು ಅಂದರೆ ಏನು ಮಾಡಬೇಕು, ಅಳಬೇಕು, ಗೋಳಾಡಬೇಕು, ಉರುಳಾಡಬೇಕು. ಸೊ ಮನ ತಿರುಗೋದು, ಉರುಳಾಡೋದು, ಗೋಳಾಡೋದು, ಅಳೋದು ಅಲ್ಲ. ಮನ ತಿರುಗು ಅಂದರೆ ಮನಸ್ಸನ್ನು ಚೇಂಜ್ ಮಾಡು. ಟೇಕ್ ಎ ಯು ಟರ್ನ್ ಇನ್ ಯುವರ್ ಥಾಟ್ ಲೈಫ್. ಐ ಮೀನ್ ಮನ ತಿರುಗು ಅಂದರೆ ಏನು ಗೊತ್ತಾ, ರಿಪೆಂಟ್ ಮೀನ್ಸ್ ಟೇಕ್ ಎ ಯು ಟರ್ನ್ ಆಫ್ ಯುವರ್ ಥಾಟ್ಸ್. ಈ ರೀತಿ ಹೇಳ್ತೀನಿ, ಚೇಂಜ್ ದ ವೇ ಆಫ್ ಯುವರ್ ಥಿಂಕಿಂಗ್. ಸೊ ಜೀಸಸ್ ಕೇಮ್ ಆ್ಯಂಡ್ ಪ್ರೀಚ್. ಯೇಸು ಸ್ವಾಮಿ ಮೊದಲನೇ ಪ್ರಸಂಗ ಏನು ಗೊತ್ತಾ, ಚೇಂಜ್ ದ ವೇ ಆಫ್ ಥಿಂಕಿಂಗ್. ಅಂದರೆ ಇದಕ್ಕೆ ಮುಂಚೆ ಯೋಚನೆ ಮಾಡಿದ್ದು ಬೇರೆ, ಈಗ ಬೇರೆ ಥರ ಯೋಚನೆ ಮಾಡು. ಯೇಸು ಸ್ವಾಮಿ ಹೇಳಿದ್ದೇನು ಗೊತ್ತಾ, ಚೇಂಜ್ ದ ವೇ ಆಫ್ ಥಿಂಕಿಂಗ್. ಥಿಂಕಿಂಗ್ ಅಂದರೆ ಈ ರೀತಿ ಹೇಳ್ತೀನಿ ನೋಡಿ, ಬ್ರೈನ್ ಬೇರೆ, ಮೈಂಡ್ ಬೇರೆ. ನಾವೇನು ಅನ್ಕೊಂಡ್ಬಿಟ್ಟಿದ್ವಿ, ಬ್ರೈನು ಮೈಂಡು ಎರಡು ಒಂದೇ ಅಂತ. ನೋ 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 ನೋ, ಬ್ರೈನ್ ಈಸ್ ಡಿಫ್ರೆಂಟ್, ಮೈಂಡ್ ಈಸ್ ಡಿಫ್ರೆಂಟ್. ಬ್ರೈನ್ ಅಂದರೆ ಏನು ಗೊತ್ತಾ, ಮೆದುಳು. ಈ ರೀತಿ ಹೇಳ್ತೀನಿ ನೋಡಿ, ಎಲ್ಲರಿಗೂ ಒಂದೇ ಸೈಜಲ್ಲೇ ಬ್ರೈನ್ ಇರೋದು, ಹೌದಾ ಇಲ್ವಾ? ಕೆಲವರು ಸೆಕೆಂಡ್ ಸ್ಟ್ಯಾಂಡರ್ಡ್, ಕೆಲವರು ಥರ್ಡ್ ಸ್ಟ್ಯಾಂಡರ್ಡ್, ಕೆಲವರು ಡಿಗ್ರಿ, ಕೆಲವರು ಡಾಕ್ಟ್ರು. ಒಂದೇ ಸೈಜ್ ಬ್ರೈನೇ. ಕೆಲವರು ಯೂಸ್ ಮಾಡಿದ್ರು, ಕೆಲವರು ಯೂಸ್ ಮಾಡಿಲ್ಲ. ಪ್ರಾಣ, ಆತ್ಮ, ಶರೀರ. ಪ್ರಾಣ ಅಂದಿದ ತಕ್ಷಣ ನಾವೇನು ಅನ್ಕೊಂಬಾರ್ದು, ಓ ಇದು ಬ್ರೈನ್ ಬಗ್ಗೆ ಪಾಸ್ಟ್ ಮಾಡಿ. ಬ್ರೈನ್ ಬೇರೆ. ಬ್ರೈನ್ ಅಂದರೆ ನೋಡಿ, ಬ್ರೈನು ಅಂದರೆ ಇದೇನು ಗೊತ್ತಾ, ಇದರಲ್ಲಿ ಬಂದ್ಬಿಟ್ಟು ಎಜುಕೇಷನು, ನಾಲೆಡ್ಜು ಇದೆಲ್ಲ ಬರುತ್ತೆ. ಮೈಂಡ್ ಅಂದರೆ ಗೊತ್ತಾ, ಮನಸ್ಸು. ಇಟ್ ಈಸ್ ಕನೆಕ್ಟೆಡ್ ವಿತ್ ಇಮೋಷನ್ಸ್, ಭಾವನೆಗಳು. ಮೈಂಡ್ ಅಂದರೆ ಭಾವನೆಗಳು, ಅಂದರೆ ಅಳೋದು, ನಗೋದು, ಸಂತೋಷವಾಗಿರೋದು, ದುಃಖವಾಗಿರೋದು, ಇದೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಗೊತ್ತಾ, ಮೈಂಡಿಗೆ ಸಂಬಂಧಪಟ್ಟಿದ್ದು. ಐ ಮೀನ್ ಬ್ರೈನ್ ಕಂಟ್ರೋಲ್ಸ್ ಥಾಟ್ ಲೈಫ್, ಥಾಟ್ ಲೈಫ್ ಕಂಟ್ರೋಲ್ಸ್ ಯುವರ್ ಲೈಫ್. ಮೆದುಳು ಮನಸ್ಸನ್ನು ಆಳ್ವಿಕೆ ಮಾಡ್ತೈತೆ, ಮನಸ್ಸು ಜೀವನನ ಆಳ್ವಿಕೆ ಮಾಡ್ತೈತೆ. ಇವತ್ತು ನಿನ್ನ ಮನಸ್ಸು ಹೆಂಗೋ ನಿನ್ನ ಜೀವನ ಹಂಗೆ. ಇವತ್ತು ನಮ್ಮ ಪ್ರಸಂಗ ಏನು ಗೊತ್ತಾ, ನಿನ್ನ ಮನಸ್ಸನ್ನು ಚೇಂಜ್ ಮಾಡು, ನಿನ್ನ ಬುದ್ಧಿನ ಚೇಂಜ್ ಮಾಡು. ಇವತ್ತು ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗ್ತಾ ಇದ್ದಾರೆ. ಇವತ್ತು ಕ್ರಿಶ್ಚಿಯಾನಿಟಿ ಹಾಳಾಗ್ತಾ ಇರೋದು ಉಪವಾಸ ಎತ್ತಿಲ್ಲ ಅಂತಲ್ಲ, ಪ್ರಾರ್ಥನೆ ಮಾಡ್ತಾ ಇಲ್ಲ ಅಂತಲ್ಲ, ಅವ್ರ ಮನಸ್ಸನ್ನು ಚೇಂಜ್ ಮಾಡಿಲ್ಲ. ಆಮೆನ್. ಪ್ರಾಸ್ಪರಿಟಿ ಇಸ್ ಎ ಡಿಸಿಷನ್. ಕೆಲವರು ಏನಕ್ಕೆ ನೋಡಿ, ಪ್ರಾಸ್ಪರಿಟಿ ಅಂದರೆ ಎಲ್ಲರಿಗೂ ಭಯ ಬರುತ್ತೆ. ಈ ರೀತಿ ಹೇಳ್ತೀನಿ ನೋಡಿ, ಹೊರಗಡೆ ಇರೋರಿಗೆ ದರಿದ್ರ ಅಂದರೆ ಭಯ, ಕ್ರೈಸ್ತರಿಗೆ ಆಶೀರ್ವಾದ ಅಂದರೆ ಭಯ. ನಾನ್ ಬಿಲೀವರ್ಸ್ಗೆ ದರಿದ್ರ ನೋಡಿದ್ರೆ ಏನೋ ಭಯ ಆಗುತ್ತೆ. ಕ್ರೈಸ್ತರಿಗೆ ದರಿದ್ರ ಅಂದರೆ ದೇವರಿಗೆ ಸ್ತೋತ್ರ. ನೋಡಿ ಹೆಂಗೆ ಚೇಂಜ್ ಮಾಡಿ ಇಟ್ಟಿದ್ದಾರೆ ಮನಸ್ಸನ್ನು. ಇವತ್ತು ಜನರನ್ನ ಹೆಂಗೆ ಚೇಂಜ್ ಮಾಡಿ ಇಟ್ಟಿದ್ದಾರೆ ನೋಡಿ. ಹೊರಗಡೆ ಇರೋರು ದರಿದ್ರ ನೋಡಿ ಭಯ ಪಡ್ತಾರೆ. ಇವತ್ತು ಕ್ರೈಸ್ತರು ಆಶೀರ್ವಾದ, ಪ್ರಾಸ್ಪರಿಟಿ ಅಂದರೆ ಭಯ ಪಡ್ತಾರೆ. ಅಪ್ಪ, ಚೇಂಜ್ ಯುವರ್ ಮೈಂಡ್ ಸೆಟ್. ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ, ದುಡ್ಡು, ಹಣ ಒಳ್ಳೇದಾ ಕೆಟ್ಟದ? ದುಡ್ಡು ಬಂತಾನೆ ಎಷ್ಟೋ ಜನ ಕೆಟ್ಟೋದ್ರು.
ಕೆಲವ್ರು ಹೇಳ್ತಾರೆ ದುಡ್ಡು ಬಂದು ನೋಡಿ ತುಂಬ ದುಡ್ಡು ಬಂದು ಕೆಟ್ಟೋದಂತ. ಮತ್ತು ಒಳ್ಳೇದೇ ಕೆಟ್ಟದ ಅದು ನೋಡಿ. ದುಡ್ಡು ಬಂದು ಎಷ್ಟೋ ಜನ ಕೆಟ್ಟೋದ್ರು. ಒಳ್ಳೆಯವರೆಲ್ಲ ಏನು ಮಾಡಿದ್ರು, ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಸೇದೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಈ ಸ್ವೀಟ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಜೂಜಾಟ ಆಡ್ಬಿಟ್ರು, ಏನೋ ತಪ್ಪೆಲ್ಲ ಆಗೋಯ್ತು ಅಲ್ವಾ? ಏನಕ್ಕೆ? ದುಡ್ಡು ಬಂದಿದ್ದಕ್ಕೆ ಅಲ್ವಾ? ಸೊ ದುಡ್ಡು ಒಳ್ಳೇದ ಕೆಟ್ಟದ? ಕರೆಕ್ಟಿಗೆ ಈ ಥರ ಎಲ್ಲ ನೋಡಿದ್ರೆ, ಈ ಥರ ಎಲ್ಲ ಪಾಪ ಮಾಡ್ತಾನೆ, ತಪ್ಪು ಮಾಡ್ತಾನೆ ಅಂದರೆ ದುಡ್ಡು ಒಳ್ಳೇದೇ ಕೆಟ್ಟದ? ಒಬ್ಬರು ಒಳ್ಳೇದಂತಾರೆ, ಒಬ್ಬರು ಒಳ್ಳೇದೇ ಕೆಟ್ಟದು, ಎರಡೂ ಇದೆ ಅಂತಾರೆ. ಇನ್ನು ಕೆಲವ್ರು ಏನು ಹೇಳ್ತಾರೆ, ಕೆಟ್ಟದ್ದು ಅಂತಾರೆ. ಸೊ ಈ ಥರ ತಪ್ಪಾದ ಅಭಿಪ್ರಾಯ ಇದೆ. ನಾನೇನು ಹೇಳ್ತೀನಿ ಗೊತ್ತಾ, ಮನಿ ಈಸ್ ನ್ಯೂಟ್ರಲ್. ದುಡ್ಡು ಒಳ್ಳೇದು ಅಲ್ಲ, ಕೆಟ್ಟದ್ದು ಅಲ್ಲ, ಅದನ್ನು ಯೂಸ್ ಮಾಡೋನ್ ಕೈಯಲ್ಲಿರೋದು. ಯೂಸ್ ಮಾಡೋನು ಒಳ್ಳೆಯವನಾಗಿದ್ದರೆ ಒಳ್ಳೆಯದಾಗಿರುತ್ತೆ, ಕೆಟ್ಟವನಾಗಿದ್ದರೆ ಅದು ಕೆಟ್ಟದಾಗಿರುತ್ತೆ. ಸೊ ಮನಿ ಈಸ್ ನ್ಯೂಟ್ರಲ್. ದುಡ್ಡು ಪಾಸ್ಟರ್ ದುಡ್ಡು ಒಳ್ಳೇದಾ ಕೆಟ್ಟದ ಅಂತ ನಾನೇನು ಕೇಳಿದ್ರೆ, ದುಡ್ಡು ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ, ಅದನ್ನು ಯೂಸ್ ಮಾಡೋನು ಎಂಥವನು, ಅವನ ಮನಸ್ಸು ಹೆಂಗೋ ಹಂಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಇವತ್ತು ಪ್ರಾಸ್ಪರಿಟಿ ಬಗ್ಗೆ ನಾನು ಮಾತಾಡ್ತೀನಿ. ಇನ್ನೂ ಸ್ವಲ್ಪ ನೆಕ್ಸ್ಟ್ ಕ್ಲಾಸಲ್ಲೆಲ್ಲ ನಾನು ಎತ್ತೀನಿ. ವೈ ಮನಿ, ವೈ ವಿ ನೀಡ್ ಮನಿ. ದುಡ್ಡು ಏನಕ್ಕೆ ಬೇಕು? ಎಷ್ಟು ಜನ ದುಡ್ಡಿಗಾಗಿ ಪ್ರೇಯರ್ ಮಾಡ್ತಾ ಇದ್ರೆ ದೇವ್ರ ಹತ್ರ, ದೇವರೇ ನನಗೆ ದುಡ್ಡು ಬೇಕು ಅಂತ. ಸರ್ ನಾನು ನಿಮ್ಮ ಕ್ವಶನ್ ಕೇಳ್ತೀನಿ, ಏನಕ್ಕೆ ದುಡ್ಡು? ಇವಾಗ ನಮಗೆ ಒಂದು 1000 ರೂಪಾಯಿ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಕೇಳ್ತಾರೆ, ನನ್ನ ಮಮ್ಮಿ ಒಂದು 1000 ರೂಪಾಯಿ ಬೇಕು ಅಂತ. ನೀವೇನು ಹೇಳ್ತೀರಾ? ಏನಕ್ಕಪ್ಪ ಅಂತ ಕೇಳ್ತೀರಾ. ಈಗ ಇದೇ ಥರನೇ ದೇವ್ರ ಹತ್ರ, ದೇವರೇ ನನ್ನ ಆಶ್ವಾಸಪ್ಪ ಅಂದರೆ ದೇವ್ರು ಕೇಳ್ತಾರೆ, ಏನಕ್ಕಪ್ಪ ಅಂತಾರೆ. ಸೊ ಇವಾಗ ನಿಮ್ಮ ಮಕ್ಕಳಿಗೆ ನೀವು ಕೇಳ್ತೀರಾ ಏನಕ್ಕಪ್ಪ ಅಂತ. ಇವಾಗ ದೇವ್ರು ಕೇಳಲ್ವಾ ನಿಮ್ಗೆ ದುಡ್ಡು ಬೇಕು ಅಂದರೆ ಏನಕ್ಕಪ್ಪ ಅಂತ? ನೋಡಿ, ಬ್ರೈನನ್ನು ನೋಡ್ಬೋದು, ಮೆದುಳನ್ನು ಆಪ್ರೇಷನ್ ಮಾಡೋ ಡಾಕ್ಟ್ರು ನೋಡ್ಬೋದು, ಓಕೆನಾ? ಯಾವ ರೀತಿ ಇದೆ ಅಂತ ಎಲ್ಲರಿಗೂ ಗೊತ್ತು, ಬುಕ್ಸಲ್ಲಿದೆ. ಅದರ ಮೈಂಡ್ ಮಾತ್ರ ಯಾರಿಗೂ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಅದು ಬಂದ್ಬಿಟ್ಟು ಥಾಟ್ಸ್, ಇಮೋಷನ್ಸ್, ಅಲ್ಲಿ ಅಳೋದು, ನಗೋದು, ದುಃಖವಾಗಿರೋದು, ಇದೆಲ್ಲ ಸೇರಿದೆ ಇಮೋಷನ್ಸ್. ಸೊ ಮೈಂಡ್ ಅಂತ ಹೇಳಿದ ತಕ್ಷಣ ನಾವು ಬ್ರೈನ್ ಅಂತ ಯೋಚನೆ ಮಾಡ್ಕೊಬಾರ್ದು, ಅದು ಬೇರೆ, ಥಾಟ್ ಲೈಫ್. ಸೊ ದೇವರು ಎಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ ಒಬ್ಬ ಮನುಷ್ಯನಲ್ಲಿ ಅಂದರೆ, ಅವನ ಥಾಟ್ ಲೈಫಲ್ಲೇ ಮನುಷ್ಯನಲ್ಲಿ ದೇವರು ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ. ಒಬ್ಬ ಮನುಷ್ಯನ ಥಾಟ್ ಚೇಂಜ್ ಆಗಿಬಿಟ್ರೆ ಅವನ ಲೈಫ್ ಚೇಂಜ್ ಆಗಿಬಿಡುತ್ತೆ. ಸೊ ಇವತ್ತು ಒಂದೊಂದು ಪಾಸ್ಟರ್ ಕೆಲಸ, ಒಂದೊಂದು ಪ್ರೀಚರ್ ಕೆಲಸ ಏನಂದರೆ, ಮನುಷ್ಯನ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿಸ್ಬೇಕು. ಇದಕ್ಕೇನೆ ದೇವರು ನನ್ನನ್ನು ಅಪಾಯಿಂಟ್ ಮಾಡಿ ಇಟ್ಟಿರೋದು. Psalm 78, ಕೀರ್ತನೆ 78, 41, 42. ಆತನನ್ನು ಪದೇ ಪದೇ ಪರೀಕ್ಷಿಸಿ ಇಸ್ರಾಯೇಲರ ಸದಮಲ ಸ್ವಾಮಿಯನ್ನು ಕರಕರೆಗೊಳಿಸಿದರು. ಕನ್ನಡದಲ್ಲಿ ನೋಡಿ ಕರೆಗೊಳಿಸಿದ್ರು ಅಂತೈತೆ. ಇಂಗ್ಲೀಷಲ್ಲಿ ಮಾತ್ರನೇ ಆ್ಯಂಡ್ ಲಿಮಿಟೆಡ್ ದ ಹೋಲಿ ಒನ್, ಅಂದರೆ ವಿ ಕ್ಯಾನ್ ಲಿಮಿಟ್ ಗಾಡ್ ಬೈ ಅವರ್ ಥಾಟ್ಸ್. ಈಗ ದೇವರ ಆಶೀರ್ವಾದ ಮಾಡೋದಕ್ಕೆ ಏನು ಗೊತ್ತಾ ಕಾರಣ? ಏನಿಲ್ಲ, ನಿಮ್ಮ ಥಾಟ್ ಲೈಫ್. ಸೊ ಇವತ್ತು ನಿಮ್ಮ ಥಾಟ್ ಲೈಫನ್ನು ಚೇಂಜ್ ಮಾಡಿಕೊಂಡ್ರೆ ಯು ಕ್ಯಾನ್ ಸಿ ದ ಮಿರಕಲ್ಸ್. ನೋಡಿ, ಯಾವಾಗಲೂ ಅಷ್ಟೇ, ಒಂದು ಹೊಸ ಮನೆ ಕಟ್ಟೋದು ಈಸಿ, ಕಟ್ಟಿರೋ ಮನೆಯನ್ನು ತಿರ್ಗಾ ಡಿಮಾಲಿಷ್ ಮಾಡಿ ಕಟ್ಟೋದು ತುಂಬ ಖರ್ಚು. ಏನು ಬ್ರದರ್? ಹೌದಲ್ವಾ? ನೋಡಿ, ಹೊಸ ಮಕ್ಕಳಿಗೆ, ಓದ್ದೇ ಇರೋ ಮಕ್ಕಳಿಗೆ ಹೊಸದಾಗಿ ಕಲ್ಸ್ಕೊಟ್ಟು ಬಿಡ್ಬೋದು, ಆದರೆ ಎಲ್ಲ ಗೊತ್ತಿರೋರು ಕಲ್ಸ್ಕೊಡೋದು ಕಷ್ಟ. ಸೊ ನಮ್ಮ ಚರ್ಚಲ್ಲಿ ಹಳೇದೆಲ್ಲ ಕಲ್ಸ್ಕೊಟ್ಬಿಟ್ರು, ದರಿದ್ರದಲ್ಲೇ ಇರಬೇಕು, ದುಡ್ಡೆಲ್ಲ ಮುಖ್ಯ ಇಲ್ಲ. ಇದನ್ನೆಲ್ಲ ಹೊಡೆದಾಕ ಕೆಲಸ ಮಾಡಿ ಇವಾಗ ಹೊಸ್ದಾಗಿ ಕಟ್ಟಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೂ ನೋ ಪ್ರಾಬ್ಲಮ್, ಎಲ್ಲ ಹೊಡೆದು ಹೊಸ್ದಾಗಿ ಕಟ್ಟೋಣ. ಇವತ್ತು ಕ್ರೈಸ್ತರು ಚೆನ್ನಾಗಿರಬೇಕು, ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಆಮೆನ್. ಇವತ್ತು ಯಾಕೆ ಪಾಸ್ಟರ್ ಪ್ರಾಸ್ಪರಿಟಿ ಮಾತಾಡ್ತೀರಾ? ಯಾಕೆಂದರೆ ನೀವು ಚೆನ್ನಾಗಿದ್ದರೆ ದೇವ್ರ ರಾಜ್ಯ ಚೆನ್ನಾಗಿರುತ್ತೆ. ಆಮೇಲೆ ದೇವ್ರ ರಾಜ್ಯನ ಹೋಗಿ ರೀಚ್ ಮಾಡಬೇಕು. ಅದಕ್ಕೆ ನಿಮಗೆ ಫೈನಾನ್ಸ್ ಬೇಕು, ಆಶೀರ್ವಾದ ಬೇಕು. ಪ್ರೈಸ್ ದಿ ಲಾರ್ಡ್. ಸೊ ಇವತ್ತು ಅನೇಕ ಕಾರ್ಯಗಳನ್ನು ಬೆಳಿಗ್ಗೆಯಿಂದ ನಾವು ಕಲ್ತ್ಕೊಂಡಿದ್ದೀವಿ. ಸೊ ಇವತ್ತು ಮೈಂಡ್ ಚೇಂಜ್ ಮಾಡಿ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಆಮೆನ್. ಸೊ ಈ ವಾಕ್ಯ ನೋಡ್ತಾ ಇರೋರ ಜೀವಿತದಲ್ಲಿ ಒಂದು ವ್ಯತ್ಯಾಸ ಉಂಟಾಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್.